ಶ್ರೀ ಗುರುಭ್ಯೋ ನಮಃ. ಈ ತೀರ್ಥ ಪ್ರಬಂಧ ಪ್ರವಚನದ ಮೊದಲನೇ ಭಾಗ ಇವತ್ತು ನಾವು ನೋಡ್ಲಿಕ್ಕೆ ಹೊರಟಿರೋದು. ತೀರ್ಥ ಪ್ರಬಂಧ ಅಂತನ್ನೋದು ಒಂದು ಪ್ರವಾಸದ ಕಥನ. ವಾದಿರಾಜ ಸ್ವಾಮಿಗಳು ಅನೇಕ ಕಡೆ ಪ್ರವಾಸ ಮಾಡಿದವರು. ಅವರು ಪ್ರವಾಸ ಮಾಡಿದಲ್ಲೆಲ್ಲ ಭಗವಂತನನ್ನು ಹೇಗೆ ಸ್ತೋತ್ರ ಮಾಡಿದರು ಅಂತನ್ನೋದನ್ನ ಅವರು ದಾಖಲೆ ಮಾಡಿದಂಥ ಒಂದು ಗ್ರಂಥ ಅದು. ಎಲ್ಲರೂ ಪ್ರವಾಸ ಮಾಡಲೇಬೇಕಂತೆ. ಎಲ್ಲ ಎಲ್ಲ ಭಗವದ್ಭಕ್ತರು ಪ್ರವಾಸ ಮಾಡಬೇಕು. ವಿಶೇಷವಾಗಿ ಬ್ರಾಹ್ಮಣರು ಪ್ರವಾಸ ಮಾಡಬೇಕು. ಅದಕ್ಕಿಂತ ಹೆಚ್ಚಾಗಿ ಸನ್ಯಾಸಿಗಳು ಪ್ರವಾಸ ಮಾಡಬೇಕು ಅಂತ ಹೇಳ್ತದೆ. ಎಲ್ಲಾ ಭಗವದ್ಭಕ್ತರು ಯಾಕೆ ಪ್ರವಾಸ ಮಾಡಬೇಕು ಅಂತಂದ್ರೆ, ತಮ್ಮೂರೊಳಗೆ ಇದ್ರೆ ಅಲ್ಲಿರುವ ಭಗವದ್ಭಕ್ತರು, ಅಲ್ಲಿರುವಂತಹ ದೇವಾಲಯಗಳು, ಅಲ್ಲಿರುವಂತಹ ಭಗವಂತರ ಮೂರ್ತಿಗಳು ಅಷ್ಟನ್ನೇ ನೋಡಿದಂತಾಗ್ತದೆ. ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋದ್ರೆ ನಿನ್ನನ್ನು ನೋಡ್ಲಿಕ್ಕೆ ಬರಲಿಲ್ಲ, ನಿನ್ನ ಭಕ್ತರನ್ನು ನೋಡ್ಲಿಕ್ಕೆ ಬಂದೆ. ಭಗವಂತ ನಮ್ಮೂರೊಳಗೂ ಇದ್ದೇ ಇರ್ತಾನೆ. ಇದೇ ಭಗವಂತನೇ ಅಲ್ಲೂ ಇರುವವನು. ಅದೇನು ಬೇರೆ ಭಗವಂತ ಅಲ್ಲ. ಅವನ ವಿಗ್ರಹ ಮಾತ್ರ ಬೇರೆ ಇರ್ತದೆ ಅಷ್ಟೇ. ಭಗವಂತ ಇವನೇ ಅಲ್ಲ. ಒಂದ್ ಕಡೆ ದಾಸರು ನಿನ್ನನ್ನು ನೋಡ್ಲಿಕ್ಕೆ ಬರಲಿಲ್ಲ, ನಿಂದೇನು ದೊಡ್ಡದು, ನಿನ್ನ ಭಕ್ತರನ್ನು ನೋಡ್ಲಿಕ್ಕೆ ಬಂದೆ ಅಂತ ಭಗವಂತನನ್ನ ಅತಿಯಾದ ಒಂದು ಸಲಿಗೆಯಿಂದ, ಅಂತ ಸಲಿಗೆ ಆ ಮಹಾಭಾಗವತರಿಗೆ, ದಾಸರಿಗೆ ಭಗವಂತನ ಬಗ್ಗೆ ಆ ಥರ ಅವನು ಸ್ತೋತ್ರ ಮಾಡ್ತಾರೆ. ಆದ್ರಿಂದ ಪ್ರತಿಯೊಬ್ಬ ಭಗವದ್ಭಕ್ತನು ಕೂಡ ತೀರ್ಥಕ್ಷೇತ್ರಗಳನ್ನು ಅಧ್ಯಯನ ಪ್ರವಾಸ ಮಾಡಲೇಬೇಕು. ಅದಕ್ಕಾಗಿ ದೇಶ ಸುತ್ತು ಕೋಶ ಓದು ಅಂತ ಮಾತು ಬಂತು. ಕೋಶ ಓದೋದು ಅಂದ್ರೆ ಏನು? ಕೋಶ ಅಂದ್ರೆ ಬರೀ ಡಿಕ್ಷನರಿ ಏನಲ್ಲ. ನಾವು ಕೋಶ ಅಂತಂದ್ರೆ ಕನ್ನಡದ ಕೋಶ, ಇಂಗ್ಲಿಷ್ ಕೋಶ ಅಂತ ತಿಳ್ಕೊಂಡಿರ್ತೇವೆ. ಕೋಶ ಅಂದ್ರೆ ಬರೀ ಡಿಕ್ಷನರಿ ಏನಲ್ಲ. ಕೋಶ ಅಂದ್ರೆ ಜ್ಞಾನದ ಕೋಶ. ಯಾವುದೇ ಗ್ರಂಥಗಳು ನಿತ್ಯ ನಾವು ಇದ್ದಲ್ಲೆಲ್ಲ ಆ ಗ್ರಂಥಗಳನ್ನ ನಾವು ಓದಬೇಕು ಅಥವಾ ಶ್ರವಣ ಮಾಡಬೇಕು. ಹಾಗೆ ದೇಶ ಓದಬೇಕು. ದೇಶಗಳನ್ನ, ಬೇರೆ ಬೇರೆ ದೇಶಗಳನ್ನ ಸಂಚಾರ ಮಾಡಿದರೆ ಆ ಭಿನ್ನ ಭಿನ್ನ ಪ್ರದೇಶಗಳಲ್ಲಿ ಜನ ಯಾವ ತರ ಧರ್ಮಾಚರಣೆ ಮಾಡ್ತಾರೆ, ಅವರ ರೀತಿ ರಿವಾಜುಗಳೇನು. ನಾವು ನಮ್ಮಲ್ಲೇ ಕೂತಿರ್ತೇವೆ, ನಮ್ಮದೇ ಬಹಳ ದೊಡ್ಡದು, ನಮ್ಮದೇ ಬಹಳ ಶ್ರೇಷ್ಠ, ನಾವು ಮಾಡುವ ಮುಡಿ ಮೇಲಿಗೆ ನಮ್ಮ ಆಚಾರ ವಿಚಾರ ಇದೇ ಬಹಳ ದೊಡ್ಡದು ಅಂತ ನಾವು ಸಹಜವಾಗಿ ಅನ್ಕೋತಿರ್ತೇವೆ. ಅವರು ಹಾಗೆ ಅನ್ಕೋತಿರ್ತಾರೆ. ಆದ್ರೆ ಭಿನ್ನ ಭಿನ್ನ ಪ್ರದೇಶಗಳಲ್ಲಿ ಭಿನ್ನ ಭಿನ್ನ ಆಚಾರ ವಿಚಾರಗಳು, ಭಿನ್ನ ಭಿನ್ನ ಸಂಸ್ಕೃತಿ, ಇಂಥದ್ದೆಲ್ಲ ಅಳವಡಿಸಿಕೊಂಡಿರುವಂಥ ಜನ ಇರ್ತಾರಲ್ಲ, ಅವ್ರನ್ನೆಲ್ಲ ಭೇಟಿ ಮಾಡಿದಾಗ ಮನುಷ್ಯನ ದೃಷ್ಟಿಕೋನ ವಿಶಾಲ ಆಗ್ತದೆ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಪ್ರವಾಸ ಮಾಡಲೇಬೇಕು. ಅದರೊಳಗೂ ಬ್ರಾಹ್ಮಣನಾದವನು ಮಾಡಬೇಕು ಅಂತ ಹೇಳ್ತಾರೆ. ಮಹಾಭಾರತದಲ್ಲಿ ಅದೊಂದು ಮಾತಿದೆ, ಬ್ರಾಹ್ಮಣಸ್ಯ ಅಪ್ರವಸತಃ. ಒಂದ್ ಕಡೆ ಕರ್ಣನೋ ಅರ್ಜುನನೋ ಆ ಮಾತನ್ನು ಹೇಳ್ತಾರೆ. ನಾನು ಇಂಥದೊಂದು ಪ್ರತಿಜ್ಞೆ ಮಾಡ್ತೀನಿ, ಶತ್ರುಗಳನ್ನು ಕೊಲ್ಲಬೇಕು ಅಂತ ಒಂದು ಪ್ರತಿಜ್ಞೆ ಮಾಡ್ತೀನಿ ಇವತ್ತು. ಆ ಶತ್ರುಗಳನ್ನು ಕೊಲ್ಲಬೇಕು ಅನ್ನೋ ಪ್ರತಿಜ್ಞೆ ಏನಾದರೂ ಇವತ್ತು ನಮ್ಮ ಪ್ರತಿಜ್ಞೆ ಈಡೇರದೆ ಹೋದ್ರೆ ನನಗೆ ಎಲ್ಲಾ ತರದ ಪಾಪಗಳು ಬರಲಿ. ಉದಾಹರಣೆಗೆ ಏಕಾದಶಿ ದಿವಸ ಅನ್ನ ತಿಂದ ಪಾಪ ಬರಲಿ, ತಂದೆ ತಾಯಿಂದ್ರನ್ನ ಕಡೆಗಣಿಸಿದ ಪಾಪ ಬರಲಿ ಅಂತ ಈ ತರ ಒಂದು 10-15 ಪಾಪಗಳ ಪಟ್ಟಿಯನ್ನು ಹೇಳ್ತಾ ಹೋಗ್ತಾನೆ. ಅದರಲ್ಲಿ ಒಂದು ಪಾಪ ಏನಂತಂದ್ರೆ, ಪ್ರವಾಸ ಮಾಡದೇ ಇರುವ ಬ್ರಾಹ್ಮಣನಿಗೆ ಏನ್ ಪಾಪ ಬರ್ತದ ಆ ಪಾಪ ನನಗೆ ಬರಲಿ ಅಂತ. ವಸ್ತುತಃ ಅಲ್ಲಿ ಸಂದರ್ಭ ಇರೋದು ಒಬ್ಬ ಯಾರೋ ಇನ್ನೊಬ್ಬ ಶತ್ರುವನ್ನು ಕೊಲ್ಲಬೇಕಾದ ಸಂದರ್ಭ. ಕ್ಷತ್ರಿಯರಾದ್ರಿಂದ ಶತ್ರುಗಳನ್ನು ದಮನ ಮಾಡಬೇಕು, ಅಧರ್ಮವನ್ನು ಮೆಟ್ಟಿ ನಿಲ್ಲಬೇಕು, ಧರ್ಮವನ್ನು ಎತ್ತಿ ಹಿಡಿಬೇಕು. ಇಷ್ಟೇ ಅಲ್ಲಿರುವ ಉದ್ದೇಶ. ಅದು ನನ್ನ ಕರ್ತವ್ಯ. ನಾನು ಆ ಕರ್ತವ್ಯಕ್ಕೆ ತಪ್ಪಿ ನಡೆದ್ರೆ ಇಂಥ ಪಾಪ ಬರಲಿ. ಯಾವುದು ಅಂದ್ರೆ ಕೆಲವು ಪಾಪಗಳು, ದೊಡ್ಡ ದೊಡ್ಡ ಪಾಪಗಳು. ಅದರಲ್ಲಿ ಪ್ರವಾಸ ಮಾಡದೇ ಇರುವ ಬ್ರಾಹ್ಮಣನಿಗೆ ಬರುವ ಪಾಪ ನನಗೆ ಬರಲಿ ಅಂತ ಒಂದ್ ಕಡೆ ಹೇಳ್ಕೊತಾರೆ. ಮಹಾಭಾರತದಲ್ಲಿ ಆ ಮಾತು ಬರ್ತದೆ. ಆ ಥರ ಪ್ರವಾಸ ಮಾಡಬೇಕಾದ್ದು ಎಲ್ಲರ ಕರ್ತವ್ಯ, ವಿಶೇಷವಾಗಿ ಬ್ರಾಹ್ಮಣನ ಕರ್ತವ್ಯ. ಅದಕ್ಕಾಗಿ ಹಿಂದಿನ ಕಾಲದಲ್ಲಿ ಈ ಉತ್ಸರ್ಜನ ಉಪಕರ್ಮ ಅಂತ ಮಾಡ್ತಾರೆ ನೋಡಿ. ಶ್ರಾವಣದ ದಿವಸ, ಶ್ರಾವಣ ಪೂರ್ಣಿಮಾ ದಿವಸ, ಶ್ರಾವಣ ಪೂರ್ಣಿಮಾ ದಿವಸ ಯಜುರ್ವೇದಿಗಳು, ಶ್ರಾವಣ ಶುಕ್ಲ ಚತುರ್ದಶಿ ದಿವಸ ಋಗ್ವೇದಿಗಳು ಉಪಕರ್ಮ ಮಾಡ್ಕೋತಾರಲ್ಲ. ಅದರಲ್ಲಿ ಉತ್ಸರ್ಜನ ಮತ್ತು ಉಪಕರ್ಮ ಅಂತ 2 ಭಾಗ ಇದೆ. ಉತ್ಸರ್ಜನ ಅದು ವಾಸ್ತವಿಕವಾಗಿ 6 ತಿಂಗಳ ಹಿಂದೆ ಆಗಬೇಕು. ಸರಿಯಾಗಿ ಆ ತಿಥಿಗೆ, ಶ್ರಾವಣ ಪೂರ್ಣಿಮಾಕ್ಕೆ 6 ತಿಂಗಳ ಹಿಂದೆ ವೇದಗಳ ಉತ್ಸರ್ಜನ ಆಗಬೇಕು. ಅದಾದ್ಮೇಲೆ 6 ತಿಂಗಳ ನಂತರ ಈ ಉಪಕರ್ಮ ಆಗಬೇಕು. ಅದು ಈಗ ಏನಾಗಿದೆ ಅಂತಂದ್ರೆ, ಉತ್ಸರ್ಜನ ಉಪಕರ್ಮ ಅಂತ ಒಂದೇ ದಿವಸ ನಡೆಯುವಂತಹ ಪದ್ಧತಿ ಬಂದಿದೆ. ಅದರೊಳಗೆ ಏನು, ವೇದಗಳನ್ನ 6 ತಿಂಗಳ ಹಿಂದೆ ಬಿಡಬೇಕು. ಶ್ರಾವಣಕ್ಕಿಂತ ಮುಂಚೆ 6 ತಿಂಗಳ ಹಿಂದೆ ವೇದಗಳನ್ನು ಬಿಡೋದು, ಅಧ್ಯಯನ ಮಾಡೋದನ್ನು ಬಿಡೋದು. ಆ ಬಿಟ್ಟ ಸಂದರ್ಭದಲ್ಲಿ ಎಲ್ಲಾ ದೇಶಗಳನ್ನು ಸಂಚಾರ ಮಾಡ್ತಾ ಹೋಗೋದು. ಎಲ್ಲಾ ದೇಶಗಳನ್ನು ಸಂಚಾರ ಮಾಡಿ ಬಂದು ಮತ್ತೆ 6 ತಿಂಗಳ ನಂತರ ವೇದಗಳನ್ನು ಸ್ವೀಕಾರ ಮಾಡಿ ಅದನ್ನು ಅಧ್ಯಯನ ಮಾಡ್ತಾ ಹೋಗೋದು. ಇಂಥ ಒಂದು ಪದ್ಧತಿ ಯಾವಾಗಿತ್ತು. ಈಗ ಉತ್ಸರ್ಜನ ಉಪಕರ್ಮ ಅಂತೆಲ್ಲ ಒಂದೇ ಇದೆ. ಇದು ಹೀಗೆ ದೇಶ ಸಂಚಾರ ಮಾಡೋದು ಬ್ರಾಹ್ಮಣನ ವಿಶೇಷವಾದ ಕರ್ತವ್ಯ. ಅದರಲ್ಲೂ ಸನ್ಯಾಸಿಗಳಾದವ್ರದ್ದು ಇನ್ನೂ ಹೆಚ್ಚಿನ ಕರ್ತವ್ಯ. ಸನ್ಯಾಸಿಗಳಾದವರಿಗೆ
ಜನರಿಗೆ ತತ್ವಜ್ಞಾನ ಕೊಡುವಂತಹ ಒಂದು ವಿಶೇಷವಾದ ಕರ್ತವ್ಯನೇ ಇರ್ತದೆ. ಅದಕ್ಕಾಗಿ ಅವರಿಗೆ ಪರಿವ್ರಾಜಕರು ಅಂತ ಕರೀತಾರೆ. ನಾವು ಸನ್ಯಾಸಿಗಳನ್ನೆಲ್ಲ ಸಾಮಾನ್ಯವಾಗಿ ಸಂಬೋಧನೆ ಮಾಡುವಾಗ ಸ್ವಾಮಿಗಳೇ ಅಂತ ಕರಿತಿರ್ತೇವೆ. ಸ್ವಾಮಿಗಳನ್ನ ಕೆಲವರು ಕರೀತಾರೆ, ಕೆಲವರು ಅಜ್ಜ ಅಂತ ಕರೀತಾರೆ, ಕೆಲವರು ಬುದ್ಧಿ ಅಂತ ಕರೀತಾರೆ, ಕೆಲವರು ಅಪ್ಪ ಅಂತ ಕರೀತಾರೆ. ಸ್ವಾಮಿಗಳೇ ಅಂತ ನಾವು ಹೇಳ್ತೀವಿ. ಅವರಿಗೆ ಇರುವಂತಹ ಅನೇಕ ಶಬ್ದಗಳಲ್ಲಿ ಸನ್ಯಾಸಿ, ಯತಿ, ಪರಿವ್ರಾಜಕ. ಸನ್ಯಾಸಿ ಅಂತಂದ್ರೆ ಎಲ್ಲವನ್ನು ಬಿಟ್ಟವನು, ಯತಿ ಅಂತಂದ್ರೆ ಎಲ್ಲವನ್ನು ಹಿಡಿತದಲ್ಲಿ ಇಟ್ಕೊಂಡವನು, ಪರಿವ್ರಾಜಕ ಅಂತಂದ್ರೆ ಎಲ್ಲ ಕಡೆ ಓಡಾಡುವವನು ಅಂತ ಅರ್ಥ. ಒಂದ್ ಕಡೆ ನೆಲೆ ನಿಲ್ಲಬಾರದು, ಎಲ್ಲ ಕಡೆ ಓಡಾಡ್ತಿರ್ಬೇಕು. ಈ ತರ ಪರಿವ್ರಾಜಕ ಅನ್ನೋ ಹೆಸರೇ ಸನ್ಯಾಸಿಗಳಿಗೆ ಕಾಣಿಸ್ತದೆ. ಅದರಲ್ಲೂ ಕುಟೀಚಕ, ಬಹುದಕ, ಹಂಸ, ಪರಮಹಂಸ ಅಂತ 4 ಥರದ ಸನ್ಯಾಸಿಗಳು. ಆ 4 ಥರದ ಸನ್ಯಾಸಿಗಳು ಎಲ್ಲರೂ ಈಗೇನು ಎಲ್ಲ ಕಡೆ ಉಪಲಬ್ಧ ಇಲ್ಲ. ಕುಟೀಚಕರು ಅಂತಂದ್ರೆ ಅವರು ಶಿಖಾ ಬಿಟ್ಟಿರ್ತಾರೆ, ಯಜ್ಞೋಪವೀತನೂ ಹಾಕೊಂಡಿರ್ತಾರೆ, ಮನೆಯೊಳಗೆ ಇರ್ತಿರ್ತಾರೆ, ಹೆಂಡತಿನೂ ಇರ್ತಾಳೆ. ಆದ್ರೆ ಎಲ್ಲಾ ಸಾಂಸಾರಿಕ ಜೀವನದಿಂದ ನಿವೃತ್ತನಾಗಿರ್ತಾನೆ. ತಾನು ಯಾವುದೇ ವ್ಯವಹಾರ, ಉದ್ಯೋಗ ಇತ್ಯಾದಿಗಳನ್ನು ಮಾಡ್ತಿರೋದಿಲ್ಲ. ಮಕ್ಕಳಿಗೆಲ್ಲನೂ ವಹಿಸಿಕೊಟ್ಟಿರ್ತಾನೆ. ತಾನು ಮನೆಯಲ್ಲೇ ಇದ್ದು ಅವರು ಮಾಡಿ ಹಾಕುವಂತಹ ಅಡಿಗೆ ಇತ್ಯಾದಿಗಳನ್ನು ಸ್ವೀಕಾರ ಮಾಡಿಕೊಂಡು ನಿವೃತ್ತ ಜೀವನ ನಡೆಸ್ತಿರ್ತಾನೆ. ಅವನಿಗೆ ಕುಟೀಚಕ ಅಂತ ಕರೀತಾರೆ. ಕುಟ ಅಂದ್ರೆ ಗುಡಿಸಲು, ಮನೆ, ಅಲ್ಲೇ ಇರೋದು ಅಂತ ಅರ್ಥ. ಬಹುದಕ ಅಂತ ಇನ್ನೊಂದು ಸನ್ಯಾಸ, ಅಂದ್ರೆ ಬಹಳ ನೀರು ಅಂತ ಅರ್ಥ. ಅದಕ್ಕೆ ಬಹು ಅಂದ್ರೆ ಬಹಳ, ಉದಕ ಅಂದ್ರೆ ನೀರು. ಅವನಿಗೆ ಬಹುದಕ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಅವನು ಒಂದೇ ನೀರು ಕುಡಿಬಾರದು. ನೀವು ಆಡು ಮಾತಿನಲ್ಲಿ ಎಲ್ಲರೂ ಕೇಳಿರ್ತೀರಿ, ಆ ಮನುಷ್ಯ ಬಹಳ ನೀರು ಕುಡ್ದವನವನು, 7 ಊರಿನ ನೀರು ಕುಡ್ದವನು ಅಂತ ಹೇಳ್ತಿರ್ತಾರೆ. ನೀರು ಕುಡಿಯೋದು ಅಂದ್ರೆ ಏನು ಅಂತಂದ್ರೆ ಬಹಳ ಅನುಭವ ಇರೋದು ಅಂತ ಅರ್ಥ. ಬಹಳ ಅನುಭವ ಇರೋದು ಅನ್ನೋದಕ್ಕೊಂದು ಸಂಕೇತ ನೀರು ಕುಡಿಯೋದು ಅನ್ನೋದು. ಆದ್ರಿಂದ ಇವನು ಒಂದೇ ಕಡೆ ಕೂತ್ಕೊಂಡು ಅದೇ ಊರಿನ ನೀರು, ಅದೇ ಊರಿನ ಅನ್ನ ತಿನ್ಕೊಂಡು ಕೂತಿರಬಾರ್ದು, ಸಂಚಾರ ಮಾಡ್ತಾ ಇರಬೇಕು ಅಂತ ಅವನಿಗೆ ಬಹುದಕ ಅಂತಾರೆ. ಅವನಕ್ಕಿಂತಲೂ ಮುಂದೆ ಇರೋನು ಹಂಸ, ಅವನಕ್ಕಿಂತಲೂ ಮುಂದೆ ಇರೋನು ಪರಮಹಂಸ. ಅದರ ಗುಣಲಕ್ಷಣಗಳೆಲ್ಲ ಈಗ ನಮಗೇನು ಬೇಡ. ಅಂತೂ ಸಾಮಾನ್ಯವಾಗಿ ಸನ್ಯಾಸಿಯ ಕರ್ತವ್ಯ ಏನು ಅಂತಂದ್ರೆ ಅವನು ಸಂಚಾರ ಮಾಡ್ತಾ ಇರಬೇಕು. ಯಾವುದೇ ನಿರ್ದಿಷ್ಟ ಪ್ರದೇಶದ ಅಂಟು ನಂಟು ಇದೆಲ್ಲ ಅವನಿಗಿರಬಾರ್ದು. ಸಂಚಾರ ಮಾಡ್ತಿರ್ಬೇಕು, ಜನರಿಗೆ ತತ್ವಬೋಧನೆ ಮಾಡ್ತಿರ್ಬೇಕು. ಅದಕ್ಕಾಗಿ ಅವನನ್ನು ಪರಿವ್ರಾಜಕ ಅಥವಾ ಪರಿವ್ರಾಟ್ ಅಂತ ಹೀಗೆಲ್ಲ ಕರೀತಾರೆ. ಅಂತ ಇದನ್ನ ಯಾಕೆ ಹೇಳಿದೆ ಅಂತಂದ್ರೆ ಎಲ್ಲಾ ಭಾಗವತರು ದೇಶ ಸಂಚಾರ ಮಾಡಬೇಕು, ಬ್ರಾಹ್ಮಣರು ವಿಶೇಷವಾಗಿ ಮಾಡಬೇಕು, ಅದರಲ್ಲೂ ಪರಿವ್ರಾಜಕರು ವಿಶೇಷವಾಗಿ ಮಾಡಬೇಕು. ವಾದಿರಾಜ ಸ್ವಾಮಿಗಳಂತಹ ಪರಿವ್ರಾಜಕರು ಅವರು ದೇಶ ಸಂಚಾರ ಮಾಡಿ ಜನರನ್ನ ಉದ್ಧಾರ ಮಾಡಲಿಕ್ಕಾಗಿಯೇ ಅವತರಿಸಿದರು. ಆದ್ರಿಂದ ಅವರ ಒಂದೊಂದು ಕರ್ತವ್ಯ ಅದು. ಹಾಗಾಗಿ ಅವರು ಎಲ್ಲಾ ಕಡೆ ಸಂಚಾರ ಮಾಡಿದರು. ಈಗ ಎಲ್ಲಾ ಥರದ ವಾಹನಗಳ ಅನುಕೂಲ ಇರೋದ್ರಿಂದ ಮತ್ತೆ ಸಾಕಷ್ಟು ಸಂಪತ್ತಿನ ಅನುಕೂಲನೂ ಬ್ರಾಹ್ಮಣರಿಗೆ ಇರೋದ್ರಿಂದ, ಎಲ್ಲರಿಗೂ ಇರೋದ್ರಿಂದ ಎಲ್ಲಾ ಕಡೆ ದೇಶ ಸಂಚಾರ ಬಹಳ ಸುಲಭವಾಗಿ ಆಗಿಬಿಡ್ತದೆ. ಈಗ ಆಗಿನ ಕಾಲದಲ್ಲಿ ಅಷ್ಟು ಸುಲಭ ಇದ್ದಿದ್ದಿಲ್ಲ. ಆದ್ರೆ ತಮ್ಮ ಜೀವಮಾನದಲ್ಲಿ ಪ್ರತಿಯೊಬ್ಬರು ಕೂಡ 2 ಬಾರಿ 3 ಬಾರಿ ಆ ಸೇತು ಹಿಮಾಚಲ ಸಂಚಾರ ಮಾಡಿ, ತತ್ವೋಪದೇಶ ಮಾಡಿ, ಭಿನ್ನ ಭಿನ್ನ ತೀರ್ಥಕ್ಷೇತ್ರಗಳನ್ನು ಸಂಚಾರ ಮಾಡಿ ಬರ್ತಿದ್ರು. ಅಂತ ಒಂದು ಕಠಿಣವಾದ ಸಾಧನೆಯನ್ನು ಅವ್ರು ಮಾಡ್ತಿದ್ರು. ಹಾಗೆ ವಾದಿರಾಜ ಸ್ವಾಮಿಗಳು ಮಾಡುವಾಗ ತಾವು ಎಲ್ಲಿ ಯಾವ್ಯಾವ ಕ್ಷೇತ್ರಕ್ಕೆ ಹೋದ್ರು ಅಲ್ಲಿರುವಂತಹ ಭಗವಂತನ ರೂಪಗಳನ್ನು ಅವರು ಕಂಡು ಆ ಭಗವಂತನ ರೂಪವನ್ನು ವಿಶೇಷ ರೀತಿಯಿಂದ ಸ್ತೋತ್ರ ಮಾಡಿ ಅದನ್ನ ಗ್ರಂಥ ರೂಪದಲ್ಲಿ ದಾಖಲು ಮಾಡಿದರು. ಅದಕ್ಕೆ ತೀರ್ಥ ಪ್ರಬಂಧ ಅಂದ್ರೆ ಒಂದು ಎಸೆ ಅಥವಾ ನೋಟ್ಸ್, ಒಂದು ಡೈರಿ. ಹರಿಕ್ಷೀರಾಂಬುದೇಹೇ ಸ್ವೈರಂ ಭವಘರ್ಮರಿಭೋಹ ಮನಃ ವಿಹರಾಹರಹಶ್ಚಿತ್ರ ಚಾರಿತ್ರ ಚತುರೋರ್ಮಿಷು. ಇದನ್ನ ಯಾವುದೋ ವ್ಯಕ್ತಿಗೆ ಹೇಳೋದಲ್ಲ, ನೀನು ಹೀಗೆ ಮಾಡು ಅಥವಾ ನಾನು ಹೀಗೆ ಮಾಡ್ತೇನೆ. ಇದೊಂದು ಮಂಗಳ ಶ್ಲೋಕ ಇದು, ತೀರ್ಥ ಪ್ರಬಂಧದ ಮಂಗಳ ಶ್ಲೋಕ. ಆ ಮಂಗಳ ಶ್ಲೋಕದೊಳಗೆ ನಾವೆಲ್ಲರೂ ಸೇರಿ ಭಗವಂತನ ಪ್ರಾರ್ಥನೆ ಮಾಡೋಣ ಅಂತಾಗ್ಲಿ, ನೀನು ಭಗವಂತನ ಪ್ರಾರ್ಥನೆ ಮಾಡೋಂತಾಗ್ಲಿ, ಆ ಥರ ಏನಿಲ್ಲ. ಇಲ್ಲಿರೋದೇನೆಂದ್ರೆ ಮನಸ್ಸಿಗೆ ಹೇಳಿದ್ದು. ಯಾರ ಮನಸ್ಸು ಅದು ಇಲ್ಲ, ನಿನ್ನ ಮನಸ್ಸು ನನ್ನ ಮನಸ್ಸು ಅಂತ ಏನಿಲ್ಲ. ಎಲ್ಲಾ ಮನಸ್ಸುಗಳಿಗೂ ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಅತ್ಯಂತ ಕೆಳಗಿನ ಎಲ್ಲಾ ಮನಸ್ಸುಗಳಿಗೂ ಇದೊಂದು ಸೂಚನೆ. ವಿಶೇಷವಾಗಿ ನಮ್ಮಂಥವರಿಗೆ ಚತುರ್ಮುಖ ಬ್ರಹ್ಮ ಮೊದಲಾದವರು ಯಾವತ್ತೂ ಕೂಡ ಭಗವಂತನನ್ನ ಸ್ತೋತ್ರ ಮಾಡೇ ಮಾಡ್ತಿರ್ತಾರೆ. ನಹಿ ಹರಿಂ ಸತತಂ ನನಬತ್ಯಸೌ ನಚನ ಪಶ್ಯತಿ ನಾಪಿನ ವಂದತೆ. ನಾವು ದಿವಸಕ್ಕೆ 2 ಸರಿ ನಮಸ್ಕಾರ ಮಾಡ್ತೀವಿ, 3 ಸರಿ ಸಂಧ್ಯಾವಂದನೆ ಮಾಡ್ತೀವಿ, ಕೆಲವರು 5 ಸರಿ ನಮಾಜ್ ಮಾಡ್ತಾರೆ. ಅವರವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ದೇವರಿಗೆ ನಮಸ್ಕಾರ ಮಾಡ್ತಿರ್ತಾರೆ. ಮತ್ತೆ ಆ ಸಂದರ್ಭದಲ್ಲಿ ಭಗವಂತನ ಸ್ಮರಣೆ ಮಾಡ್ತಿರ್ತಾರೆ. ಸದಾಕಾಲ ಭಗವಂತನ ಸ್ಮರಣೆ ಮಾಡುವಂತಹ ಶಕ್ತಿ ನಮಗಿಲ್ಲ, ನಾವು ಮಾಡ್ತಿರೋದಿಲ್ಲ. ಅದಕ್ಕೆ ಆ ಚತುರ್ಮುಖ ಬ್ರಹ್ಮ ಮೊದಲಾದ ದೊಡ್ಡ ದೊಡ್ಡ ದೇವತೆಗಳೇನಿದ್ದಾರೆ ಅವರು ಸದಾ ಮಾಡ್ತಿರ್ತಾರೆ.
ನಮ್ಮದು ಸದಾ ನಮ್ಮ ಮನಸ್ಸು ಸದಾ ಸ್ಮರಣೆ ಮಾಡ್ತಿರೋದಿಲ್ಲ. ಸದಾ ಸ್ಮರಣೆ ಮಾಡ್ತಿರೋದಿಲ್ಲ. ಆದ್ರಿಂದ ಅದಕ್ಕೆ ನಮ್ಮಂಥವ್ರ ಮನಸ್ಸುಗಳಿಗೆ ಹೀಗೊಂದು ಎಚ್ಚರಿಕೆ ಕೊಡ್ತಾರೆ ಶ್ಲೋಕದ ಮೂಲಕ. ಮನಸ್ಸೇ, ನೀನೇನ್ ಮಾಡ್ಬೇಕು ಅಂದ್ರೆ ಆ ಭಗವಂತನ ಈ ವಿಶಿಷ್ಟವಾದಂತಹ ವ್ಯಾಪಾರಗಳು, ಭಗವಂತ ಜಗತ್ತನ್ನು ಸೃಷ್ಟಿ ಮಾಡಿದ, ಅದನ್ನು ಪಾಲನೆ ಮಾಡಿದ, ಅದನ್ನ ನಾಶ ಮಾಡ್ತಾನೆ, ಅವತಾರಗಳನ್ನು ಎತ್ತಾನೆ, ಇಂಥ ನಾನಾ ಥರದ ಲೀಲೆಗಳನ್ನು ನೀನು ತೋರಿಸ್ತಾನಲ್ಲ, ಆ ಭಗವಂತನ ಲೀಲೆಗಳು ಅನ್ನೋದೇ ಒಂದು ತರಂಗ ಇದ್ದಂತೆ. ಸಮುದ್ರ ಸ್ನಾನಕ್ಕೆ ಹೋಗೋಣ ಬನ್ರಿ, ನದಿ ಸ್ನಾನಕ್ಕೆ ಹೋಗೋಣ ಬನ್ರಿ ಅಂತ ಯಾರನ್ನಾರು ಕರೆದ್ರೆ ಉತ್ಸಾಹದಿಂದ ಬರ್ತಾರೆ. ನೀರಿನಲ್ಲಿ ಸ್ನಾನ ಮಾಡೋದು ಇದೆಲ್ಲ ಬಹಳ ಸಂತೋಷದ ಕೆಲಸ ಜನರಿಗೆ. ಅದರಲ್ಲೂ ಬಿರು ಬೇಸಿಗೆ ಇದ್ರೆ ನದಿ ಸ್ನಾನಕ್ಕೆ ಹೋಗೋದು ಅಂದ್ರೆ ಬಹಳ ಸಂತೋಷದ ಕೆಲಸ. ಭಗವಂತ ಒಂದು ಕ್ಷೀರಸಾಗರ ಇದ್ದಂತೆ. ಭಗವಂತನೇ ಒಂದು ಕ್ಷೀರಸಾಗರ. ಭಗವಂತನನ್ನ ಕ್ಷೀರಸಾಗರಕ್ಕೆ ಹೋಲಿಸಿದಂತ ಶ್ಲೋಕ ಇದು. ಆ ಕ್ಷೀರಸಾಗರದ ತರಂಗಗಳಲ್ಲಿ ನಾವು ಸ್ನಾನ ಮಾಡುವ. ಮನಸ್ಸೇ, ನೀನು ಸ್ನಾನ ಮಾಡಬೇಕು. ಬೇರೆ ಯಾವುದೇ ಸಾಗರ, ಬೇರೆ ಯಾವುದೇ ನದಿ ಆದ್ರೆ ಆ ನೀರಿನ ಅಲೆಗಳಲ್ಲಿ ಸ್ನಾನ ಮಾಡ್ತೀವಿ ನಾವು. ಈ ಭಗವಂತ ಅನ್ನೋ ಕ್ಷೀರಸಾಗರದ ಅಲೆಗಳು ಅಂದ್ರೆ ಯಾವುದು? ಅವನ ಲೀಲೆಗಳೇ ಅಲೆಗಳು, ಅದು ಬಿಟ್ಟು ಬೇರೆ ಏನಲ್ಲ. ಆ ಲೀಲೆಗಳು ಅನ್ನುವ ಅಲೆಗಳೇನಿವೆ ಅಲ್ಲಿ ಸ್ನಾನ ಮಾಡು ನೀನು ಹೋಗಿ ಅಂತ ಅದಕ್ಕೆ ಹೇಳಿದ್ದು. ಈ ತರ ಅದಕ್ಕೆ ಹೋಲಿಕೆ ಕೊಟ್ಟಿದ್ರಿಂದ ಒಂದು ವೈಶಿಷ್ಟ್ಯ ಏನು ಅಂತಂದ್ರೆ, ಈ ಹರಿಕಥಾಮೃತ ಸಾರದಲ್ಲಿ ಒಂದು ಪದ್ಯ ಇದೆ, ನನಗದು ನೆನಪಿಗೆ ಬರ್ತಿಲ್ಲ. ನೀವು ಯಾರಾದ್ರೂ ನೆನಪಿಗೆ ಮಾಡ್ಕೊಂಡ್ರೆ ಅದನ್ನ ನಂಗೆ ಸೂಚಿಸಬಹುದು. ಭಗವಂತನ ರೂಪಗಳು ಅವು ಒಂದಾದ್ಮೇಲೆ ಒಂದು ಪ್ರವಾಹದಂತೆ ಬರ್ತಿರ್ತವೆ. ಅವು ಇಷ್ಟು ರೂಪಗಳನ್ನು ಯಾಕೆ ತಗೋತಾನ ಭಗವಂತ? ಅದು ಅವನ ಲೀಲೆ. ಒಂದೇ ರೂಪದಿಂದ ಎಲ್ಲಾ ಕೆಲಸ ಮಾಡಬಹುದಿತ್ತು, ಅವನಿಗೆ ಆ ಶಕ್ತಿ ಇಲ್ಲ ಅಂತಲ್ಲ. ಆದ್ರೆ ಒಂದೇ ರೂಪ ತಗೊಂಡು ಆತ ಸುಮ್ಮನೆ ಕೂಡ್ಲಿಲ್ಲ. ನಿಮ್ಮೊಳಗೊಂದು ರೂಪದಿಂದ, ನನ್ನೊಳಗೊಂದು ರೂಪದಿಂದ, ಅವರೊಳಗೊಂದು ರೂಪದಿಂದ ಇದ್ದು ನಾನಾ ಥರದ ಲೀಲೆಗಳನ್ನು ತೋರಿಸ್ತಾ ಹೋದ. ಮತ್ತೆ ಅದು ಯಾವುದೂ ಕೂಡ ನಿಲ್ಲುವಂಥದ್ದೇ ಅಲ್ಲ. ಯಾವ ಲೀಲೆ, ಭಗವಂತನ ಯಾವ ಕ್ರಿಯೆಯೂ ಕೂಡ ಯಾವತ್ತೂ ನಿಲ್ಲುವಂಥದ್ದಲ್ಲ. ಸಮುದ್ರವನ್ನು ಒಂದ್ಸರಿ ಹೋಗಿ ನೋಡಿದ್ರೆ ನಾವು, ಸಮುದ್ರ ನಿಶ್ಚಲವಾಗಿರೋದು ಅಂತಿಲ್ಲ, ಒಂದಾದ್ಮೇಲೊಂದು ಅಲೆಗಳು ಬರ್ತಾನೆ ಇರ್ತವೆ. ಆ ಥರ ಭಗವಂತನ ಲೀಲೆಗಳನ್ನ ಅಲೆಗಳಿಗೆ ಹೋಲಿಸಿದ್ದಕ್ಕೆ ಕಾರಣ ಏನು ಅಂತಂದ್ರೆ, ಒಂದಲ್ಲ ಒಂದು ವ್ಯಾಪಾರವನ್ನು ಭಗವಂತ ನಿತ್ಯ ಮಾಡ್ತಾನೆ ಇರ್ತಾನೆ. ನಾವು ಅದನ್ನು ನೋಡ್ಬೇಕಾಗಿದೆ ಅಷ್ಟೇ. ಯಾವುದೋ ಒಂದು ಕಾಲದಲ್ಲಿ ರಾವಣನನ್ನು ಕೊಂದ, ಶತ್ರು ನಾಶ ಒಂದು ಬಾರಿ ಮಾಡಿದ, ಭಕ್ತರನ್ನ ಮತ್ತೊಂದು ಬಾರಿ ರಕ್ಷಣೆ ಮಾಡಿದ, ಈಗೇನು ಮಾಡ್ತಾ ಇಲ್ಲ, ಈಗ ಮಲ್ಕೊಂಡಿದ್ದಾನೆ, ಆಮೇಲೆ ಎಚ್ಚರಗೊಳ್ತಾನೆ ಅನ್ನೋ ಮಾತುಗಳೆಲ್ಲ ಏನಿವೆಯಲ್ಲ, ಅವು ಭಗವಂತ ಎಲ್ಲಾ ವ್ಯಾಪಾರಗಳನ್ನು ನಿಲ್ಲಿಸಿ ಸುಮ್ಮನೆ ಕೂಡ್ತಾನೆ ಅಂತ ಅರ್ಥ ಅಲ್ಲ. ಅದಕ್ಕೆ ಒಂದು ರೂಪದಿಂದ ಮಲಗಿರ್ತಾನೆ, ಮತ್ತೊಂದು ರೂಪದಿಂದ ಅವನು ಯಾವತ್ತೂ ಕೂಡ ಕೆಲಸ ಮಾಡ್ತಾನೆ ಇರ್ತಾನೆ. ನಮ ಶಯಾನೇಭ್ಯ ರುದ್ರಾಧ್ಯಾಯ, ಮಲ್ಕೊಂಡಿರ್ತಾನೆ ಒಂದು ರೂಪದಿಂದ. ನಮಸ್ತಿಷ್ಠಭ್ಯ, ಮತ್ತೊಂದು ರೂಪದಿಂದ ನಿಂತಿರ್ತಾನೆ. ಮತ್ತೊಂದು ರೂಪದಿಂದ ನಮೋ ಧಾವಭ್ಯ, ಓಡಿ ಹೋಗ್ತಿರ್ತಾನೆ. ಹೀಗೆ ಭಗವಂತ ಪ್ರತಿಯೊಂದು ಕ್ಷಣದಲ್ಲಿಯೂ ಕೂಡ ಒಂದಲ್ಲ ಒಂದು ಕೆಲಸ ಮಾಡ್ತಾನೆ ಇರ್ತಾನೆ. ಅವನ ಲೀಲೆಗಳು ನಿಲ್ಲೋದು ಅಂತ ಇಲ್ಲ. ಇದು ಉಳಿದ ದೇವತೆಗಳಿಗೂ ಭಗವಂತನಿಗೂ ವ್ಯತ್ಯಾಸ. ಉಳಿದವರೆಲ್ಲ ದೇವತೆಗಳು, ಚತುರ್ಮುಖ, ಮುಖ್ಯ ಪ್ರಾಣ, ರುದ್ರ, ಎಲ್ಲಾ ದೇವತೆಗಳು ಒಂದಲ್ಲ ಒಂದು ಜವಾಬ್ದಾರಿಯನ್ನ ಹೊತ್ಕೊಂಡೇ ಇರ್ತಾರೆ. ನಮಗದು ಗೊತ್ತು. ಸೃಷ್ಟಿ ಮಾಡ್ತಾರೆ, ಲಯ ಮಾಡ್ತಾರೆ, ಉಸಿರಾಡಿಸ್ತಾರೆ. ಆಯಾ ದೇವತೆಗಳು ಆಯಾ ದೇವತೆಯ ಪದವಿಗೆ ಬಂದಾಗ ಆ ಕೆಲಸಗಳನ್ನು ಮಾಡಿಸ್ತಾರೆ, ನಮ್ಮ ಕಡೆಯಿಂದ ಮಾಡಿಸ್ತಾರೆ. ಅವ್ರು ಮುಕ್ತರಾಗಿ ಹೋದ್ಮೇಲೆ ಆ ಪದವಿಗೆ ಮತ್ತೊಬ್ಬ ದೇವತೆ ಬರ್ತಾನೆ, ಆ ಕೆಲಸಗಳು ಮಾಡೋ ಜವಾಬ್ದಾರಿಯನ್ನು ಇನ್ನೊಬ್ಬ ದೇವತೆ ತಗೋತಾನೆ. ಇವರು ಮುಕ್ತರಾಗಿ ಪರಮಾತ್ಮನ ಗುಣಗಾನ ಮಾಡ್ತಾ ಸುಮ್ಮನೆ ಕೂತಿರ್ತಾರೆ. ಆದ್ರೆ ಸದಾಕಾಲವೂ, ಅದು ಸೃಷ್ಟಿಕಾಲ ಇರಲಿ ಅಥವಾ ಪ್ರಳಯ ಕಾಲವೇ ಇರಲಿ, ಎಲ್ಲಾ ಕಾಲದಲ್ಲಿಯೂ ಕೂಡ ಒಂದಲ್ಲ ಒಂದು ಚಟುವಟಿಕೆಯನ್ನು ನಿತ್ಯ ಮಾಡ್ತಾ ಇರುವವನು, ಒಂದಲ್ಲ ಒಂದು ಲೀಲೆಯನ್ನು ನಿತ್ಯ ತೋರಿಸ್ತಾ ಇರುವವನು ಅಂದ್ರೆ ಈ ಭಗವಂತ. ಅದಕ್ಕಾಗಿ ಅವನನ್ನು ಸಮುದ್ರಕ್ಕೆ ಹೋಲಿಸಿದ್ರು. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ವರ್ತಯೇವಚ ಕರ್ಮಣಿ. ನಾನು ಇಷ್ಟೆಲ್ಲ ಕೆಲಸಗಳನ್ನು ಮಾಡ್ತಿದ್ದೇನಲ್ಲ, ನಾನು ಮಾಡಬೇಕಾದ ಅಗತ್ಯ ಏನಾದರೂ ಇದೆಯೇನೋ? ಏನೂ ಇಲ್ಲ, ಆದರೂ ಮಾಡ್ತಾನೆ ಇದ್ದೇನೆ. ಉತ್ಸೀದೇಯು ರಿಮೇ ಲೋಕಾಹ ನಕುರ್ಯಾಂ ಕರ್ಮಚೇದ. ನಾನು ಕೆಲಸ ಮಾಡದೆ ಹೋದ್ರೆ ಏನಾಗ್ತದೆ? ನನಗೇನಾಗೋದಿಲ್ಲ, ಆಗೋದು ನಿಮಗೆ. ಏನಂತಂದ್ರೆ ಈ ಲೋಕಗಳೆಲ್ಲ ಒಡೆದು ಹೋದಾವು, ಭೂಮಿ ಸ್ಥಿರವಾಗಿ ನಿಂತಿದೆ. ಯಾವಾಗ ಮಳೆ ಬರಬೇಕೋ ಅವಾಗ ಬರ್ತದೆ, ಬರದೇ ಇದ್ರೆ ಸ್ವಲ್ಪ ವಿಳಂಬವಾಗಿ ಆದ್ರೂ ಬರ್ತದೆ. ಏನೇನೋ ಆಗ್ತಾವಲ್ಲ ಈ ಜಗತ್ತಿನಲ್ಲಿ ಕೆಲಸಗಳು. ಇವೆಲ್ಲ ಕೆಲಸಗಳನ್ನ ನಾನು ಹಿಂದೆ ನಿಂತು ಮಾಡಿಸ್ತಿರೋದ್ರಿಂದ ಇದೆಲ್ಲ ನಡೆದಿದೆ. ಈ ಎಲ್ಲಾ ಕೆಲಸಗಳು ಕೂಡ ಒಂದಲ್ಲ ಒಂದು ಕೆಲಸಗಳು ಭಗವಂತನ ಮೂಲಕ ಯಾವತ್ತೂ ನಡೆದಿವೆ. ಜಗತ್ತಿನ ಸೃಷ್ಟಿ, ಅದರ ಪಾಲನೆ, ಅದರ ಸಂಹಾರ ಪ್ರತಿಯೊಂದು ನಡೆದೇ ಇವೆ.
ನಾನು ಕರ್ಮ ಮಾಡದೆ ಹೋದ್ರೆ ಇದೆಲ್ಲ ನಿಂತು ಹೋಗಿಬಿಡ್ತದೆ. ಅರ್ಜುನನಿಗೆ ಭಗವದ್ಗೀತೆಯೊಳಗೆ ಕೃಷ್ಣ ಹೇಳಿದ ಮಾತದು. ಅದನ್ನ ಇಲ್ಲಿ ನೆನಪು ಮಾಡ್ಕೊಂಡು ಆ ಥರ ಭಗವಂತ ಪ್ರತಿಯೊಂದು ಕ್ಷಣದಲ್ಲಿಯೂ ಒಂದಲ್ಲ ಒಂದು ಕರ್ಮ ಮಾಡ್ತಾನೆ ಇರ್ತಾನೆ. ಆ ಎಲ್ಲ ಭಗವಂತನ ಲೀಲೆಗಳನ್ನ ಅಲೆಗಳಿಗೆ ಹೋಲಿಸಿದಂತ ಶ್ಲೋಕ ಇದೆ. ನಾವು ಅದನ್ನು ನೋಡ್ಬೇಕಷ್ಟೆ. ನಾವು ಸಮುದ್ರಕ್ಕೆ ಹೋಗದೇ ಇದ್ರು, ನದಿಗೆ ಹೋಗದೇ ಇದ್ರು ಅವಕ್ಕೇನು ನುಕ್ಸಾನಿಲ್ಲ. ಅವು ಇದ್ದಲ್ಲಿ ಇದ್ದೇ ಇರ್ತವೆ. ಅವು ಬಂದಾಗ ನಾವಲ್ಲಿ ಸ್ವಲ್ಪ ಸ್ನಾನ ಮಾಡಿ ನಾವು ನಮ್ಮ ಶರೀರ ಮನಸ್ಸುಗಳನ್ನು ಪವಿತ್ರ ಮಾಡಿಕೊಂಡ್ರೆ ನಮಗೆ ಲಾಭ, ಇಲ್ಲದೆ ಹೋದ್ರೆ ನಮಗೆ ನುಕ್ಸಾನ. ಅದಕ್ಕೇನು ನುಕ್ಸಾನ ಇಲ್ಲ. ಹೀಗೆ ಭಗವಂತನ ಆ ಲೀಲೆಗಳು ಅನ್ನೋದು ಅನಾದಿ ನಿತ್ಯವಾದಂತಹ ಲೀಲೆಗಳು, ಯಾವತ್ತೂ ಕೂಡ ನಿಲ್ಲುವಂತಹ ಲೀಲೆಗಳೇ ಅಲ್ಲ ಅವು ಅಂತ ಆ ಶ್ಲೋಕದಿಂದ ನಾವು ಅದನ್ನು ತಿಳ್ಕೊಳ್ಬಹುದು. ಹರಿ ಕ್ಷೀರಾಂಬುದೇಹೇ ಸ್ವೈರಂ ಭವಘರ್ಮ ರಿಪೋರ್ಮನಃ. ಭವ ಅನ್ನೋದೇನಿದೆಯಲ್ಲ, ನಾನು ಅವಾಗ ಆ ಉದಾಹರಣೆ ಯಾಕೆ ಕೊಟ್ಟೆ ಅಂತಂದ್ರೆ, ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ನದಿಗೆ ಹೋಗಿ ಸ್ನಾನ ಮಾಡೋಣ ಬರ್ರಿ ಅಂದ್ರೆ ಯಾರು ಬರೋದಿಲ್ಲ. ಬಿರು ಬೇಸಿಗೆ ಇದ್ದಾಗ ಅವಾಗ ಸ್ನಾನ ಮಾಡೋಣ ಬರ್ರಿ ಅಂದ್ರೆ ಬಂದೇ ಬರ್ತಾರೆ. ಎಲ್ಲ ದಿವಸಕ್ಕೆ 2 ಸರಿ 3 ಸರಿ ಸ್ನಾನ ಮಾಡೇ ಮಾಡ್ತಾರೆ. ಆ ಥರ ಭವಘರ್ಮ ರಿಪೋಹ, ಈ ಸಂಸಾರದಲ್ಲಿ ನಾವು ಸಂಸಾರದ ಬೇಗೆಯಿಂದ ಬೆಂದು ಬಿಟ್ಟಿದ್ದೇವೆ ನಾವೆಲ್ಲ. ಅದನ್ನೆಲ್ಲ ಪರಿಹಾರ ಮಾಡಬೇಕಾದವನು ಯಾರು ಅಂದ್ರೆ ಈ ಭಗವಂತನೇ. ಭವ ಅಂದ್ರೆ ಸಂಸಾರ, ಸಂಸಾರದ ಬೇಗೆಗೆ ಅವನು ಶತ್ರು ಆ ಭಗವಂತ, ಅದನ್ನ ನಾಶ ಮಾಡುವಂಥವನು. ಅದಕ್ಕಾಗಿ ಆ ಸಂಸಾರದ ಬೇಗೆಯನ್ನ ನಾವು ಪರಿಹಾರ ಮಾಡ್ಕೊಳ್ಳಿಕ್ಕಾಗಿಯೇ ಆ ಭಗವಂತ ಅನ್ನುವ ಕ್ಷೀರಸಾಗರದಲ್ಲಿ ಹೋಗಿ ಸ್ನಾನ ಮಾಡಬೇಕು. ಆ ಭಗವಂತನ ಲೀಲೆಗಳು ಅನ್ನುವ ಅಲೆಗಳೇನಿವೆ ಅವುಗಳಲ್ಲಿ ನಾವು ಮುಳುಗಿ ಹೇಳಬೇಕು. ವಿಹರ, ಅದರಲ್ಲಿ ವಿಹಾರ ಮಾಡು. ಅಹರಹ ಅಂದ್ರೆ ಹಗಲು ರಾತ್ರಿ, ಯಾವಾಗೋ ಒಂದು ಸರಿ ಅಲ್ಲ, ಹಗಲು ಇರುಳು ಅದರಲ್ಲಿ ವಿಹಾರ ಮಾಡುವ. ಚಿತ್ರ ಚಾರಿತ್ರ ಚತುರ ಊರ್ಮಿಷು, ಅತ್ಯಂತ ವಿಚಿತ್ರ, ಅದು ಒಂದಲ್ಲ ಒಂಥರದ ಲೀಲೆ. ಆ ಲೀಲೆಗಳು ಅನ್ನುವಂಥ ವಿಶಿಷ್ಟವಾದಂಥ ತರಂಗಗಳು, ಅದರಲ್ಲಿ ನೀನು ಸ್ನಾನ ಮಾಡುವಂತ ಆ ಶ್ಲೋಕದ ಭಾವಾರ್ಥ. ಹಯಗ್ರೀವ ದಯಾ ಸಿಂಧು ಅಂಧೂಕೃತ ಭವಾಂಬುಧಿ ಪ್ರಬಂಧಂ ಅಪ್ರತಿದ್ವಂದ್ವಂ ಕರೋತ್ವೇನ ಮನೇನಸಂ. ಈ ತೀರ್ಥ ಪ್ರಬಂಧ ಅನ್ನುವಂಥ ಒಂದು ಗ್ರಂಥವನ್ನೇನು ನಾವು ರಚನೆ ಮಾಡ್ಲಿಕ್ಕಂತ ಹೊರಟಿದ್ದೇವೆ. ಇದು ನಿರ್ವಿಘ್ನವಾಗಿ ಪರಿಸಮಾಪ್ತಿ ಕಾಣಬೇಕು. ಮತ್ತೆ ಲೋಕದಲ್ಲಿ ಅದಕ್ಕೊಂದು ಮಾನ್ಯತೆ ಬರಬೇಕು. ಲೋಕದಲ್ಲಿ ಮಾನ್ಯತೆ ಬರೋದು ಅಂದ್ರೆ ಏನು? ವಾದಿರಾಜ ಸ್ವಾಮಿಗಳು ಇದನ್ನು ರಚನೆ ಮಾಡಿದ್ರು ಅಂತ ಹೇಳಿ ವಾದಿರಾಜ ಸ್ವಾಮಿಗಳಿಗೇನು ಬಿರುದು, ಬಾವಲಿ, ಪ್ರಶಸ್ತಿ ಅವ್ರಿಗೇನು ಬರಬೇಕಾಗಿಲ್ಲ. ತೀರ್ಥ ಪ್ರಬಂಧ ಅನ್ನುವ ಗ್ರಂಥ ಅತ್ಯಂತ ಶ್ರೇಷ್ಠವಾದ್ದು ಅಂತ ಜನರಿಗೆ ಮನವರಿಕೆ ಆಗಬೇಕು. ಆ ಮೂಲಕ ಜನರು ಅದನ್ನು ಲಾಭ ಪಡ್ಕೋಬೇಕಷ್ಟೇ. ನಾನು ವಾದಿರಾಜ ಸ್ವಾಮಿಗಳು ಅದೇನು ರಚನೆ ಮಾಡಿದ್ದೇನೆ, ರಚನೆ ಮಾಡುವ ಮೂಲಕ ಏನು ಫಲ ಪಡ್ಕೊಳ್ಬೇಕು ಅದನ್ನು ಪಡ್ಕೊಂಡಿದ್ದೇನೆ. ಈ ಗ್ರಂಥವನ್ನು ರಚನೆ ಮಾಡದೇ ಇದ್ರೂ ಕೂಡ ಭಗವಂತನನ್ನು ನಾನು ಸದಾ ಸ್ಮರಣೆ ಮಾಡ್ತಿರೋದ್ರಿಂದ ನಾನು ಆ ಮಟ್ಟಿಗೆ ಕೃತಕೃತ್ಯನೇ. ಆದರೆ ಈ ಗ್ರಂಥ ಲೋಕದಲ್ಲಿ ಒಂದು ವಿಶಿಷ್ಟವಾದ ಗ್ರಂಥ ಆಗಬೇಕು. ಅದಾಗಬೇಕಾದ್ರೆ ಅದು ಯಾರ ಆಶೀರ್ವಾದದಿಂದ ಆಗಬೇಕು? ನಾನು ಅಪೇಕ್ಷೆ ಪಟ್ಟ ಮಾತ್ರಕ್ಕೆ ಅಥವಾ ಮತ್ತಾರೋ ಕೆಳಗಿನವರು ಅಪೇಕ್ಷೆ ಪಟ್ಟ ಮಾತ್ರಕ್ಕೆ ಇದು ಈಡೇರುವಂಥದ್ದಲ್ಲ. ಈ ಹಯಗ್ರೀವ ಅನ್ನುವಂಥ ಒಂದು ಸಾಗರ, ಹಿಂದೆ ಕೂಡ ಆ ಭಗವಂತನನ್ನ ಕ್ಷೀರಸಾಗರಕ್ಕೆ ಹೋಲಿಸಿದರು, ಹರಿಯನ್ನ ಕ್ಷೀರಸಾಗರಕ್ಕೆ ಹೋಲಿಸಿದ್ರು. ಇಲ್ಲಿ ಕೂಡ ಹಯಗ್ರೀವನನ್ನ ಸಮುದ್ರಕ್ಕೆ ಹೋಲಿಸ್ತಾರೆ. ಯಾವ ಸಮುದ್ರಕ್ಕೆ ಅಂದ್ರೆ ಕರುಣೆ ಅನ್ನೋದೇ ಒಂದು ಸಮುದ್ರ. ಭಗವಂತ, ಈ ಹಯಗ್ರೀವ ರೂಪಿಯಾದ ಭಗವಂತ ಏನಿದ್ದಾನೆ ಅವನು ಕರುಣೆಯ ಸಮುದ್ರ. ಕರುಣೆಯ ಸಮುದ್ರನಾದಂಥ ಆ ಹಯಗ್ರೀವ ಏನ್ ಮಾಡಿದ್ದಾನೆ ಅಂತಂದ್ರೆ, ನಮ್ಮ ಈ ಸಂಸಾರ ಅನ್ನುವ ಸಾಗರ ಇದೆಯಲ್ಲ ಅದನ್ನೊಂದು ಬಾವಿ ಅಂತ ಕ್ಷುಲ್ಲಕವನ್ನಾಗಿ ಮಾಡಿಬಿಟ್ಟಿದ್ದಾನೆ. ನಮಗೆ ಬಾವಿ ದೊಡ್ಡದು ಯಾವಾಗ? ನದಿ ನೋಡದೇ ಇದ್ದಾಗ. ನದಿ ದೊಡ್ಡದು ಯಾವಾಗ? ಸಾಗರ ನೋಡದೇ ಇದ್ದಾಗ. ಪ್ರಳಯ ಕಾಲದ ನೀರನ್ನು ನೋಡಿದವನಿಗೆ ಈ ಬಾವಿ ಇದ್ಯಾವುದೋ ಒಂದು ಲೆಕ್ಕಕ್ಕೆ ಇಲ್ಲ. ಆ ಥರ ಭಗವಂತನ ಆ ಹಯಗ್ರೀವ ರೂಪಿಯಾದ ಭಗವಂತನ ಕರುಣಾ ಅನ್ನುವ ಸಾಗರ ಏನಿದೆ, ಆ ಸಾಗರ ಉಳಿದೆಲ್ಲ ಬಾವಿಗಳನ್ನ ಮುಚ್ಚಿ ಹಾಕಿಬಿಟ್ಟಿದೆ. ಬೇರೆ ಯಾವುದೋ ಬಾವಿಯನ್ನು ಮುಚ್ಚಿ ಹಾಕಿದ್ರೆ ಅದು ನಮಗೇನು ಸಂಬಂಧಪಡ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಸಂಸಾರ ಅನ್ನುವ ಸಾಗರವನ್ನು ಅದು ಮುಚ್ಚಿ ಹಾಕಿದೆ. ಸಂಸಾರ ಅನ್ನುವ ಬಾವಿಯನ್ನ ಅದು ಮುಚ್ಚಿ ಹಾಕಿದೆ. ವಸ್ತುತಃ ಇದರ ಸ್ವಾರಸ್ಯ ಏನಂತಂದ್ರೆ, ನಾವೆಲ್ಲ ಸಂಸಾರ ಅನ್ನೋದನ್ನು ಸಾಗರ ಅಂತ ತಿಳ್ಕೊಂಡಿದ್ದೇವೆ. ಯಾಕೆಂದ್ರೆ ಆ ಸಂಸಾರ ಅನ್ನುವ ಸಾಗರದಲ್ಲಿ ಅತ್ಯಂತ ಚಿಕ್ಕ ಹುಳ ನಾವು. ಆದ್ರಿಂದ ನಮ್ಮ ಚಿಕ್ಕ ವ್ಯಕ್ತಿತ್ವಕ್ಕೆ ಹೋಲಿಸಿದರೆ
ಸಂಸಾರ ಅನ್ನೋದೊಂದು ಸಾಗರನೇ. ಆದರೆ ಭಗವಂತನ ಸಾಗರದಂತ ಮಹಾ ವ್ಯಕ್ತಿತ್ವ ಹೋಲಿಸಿದ್ರೆ ಆ ಸಂಸಾರ ಅನ್ನೋದೊಂದು ಬರೇ ಬಾವಿ. ಸಂಸಾರೇ ಅಕ್ಷಯ ಸಾಗರೇ ಅಂತ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರದಲ್ಲಿ ಸಂಸಾರ ಅನ್ನೋದೊಂದು ತುದಿ ಮೊದಲಿಲ್ಲದ ಸಾಗರ ಅಂತ ಅದನ್ನು ವರ್ಣನೆ ಮಾಡ್ತಾರೆ. ನಮಗದು ಸರಿಯೇ, ನಾವು ಅದನ್ನು ದಾಟೋದು ಯಾವಾಗ? ಅಲ್ಲಿ ಮುಳುಗಿ ಒದ್ದಾಡ್ತಾ ಇದ್ದೇವೆ, ನಾವು ಉಸಿರು ಕಟ್ಟಿ ತಳಕ್ಕೆ ಹೋಗಿ ನಾವು ಸಾಯುವವರಿದ್ದೇವೆ. ಅದರಿಂದ ನಮ್ಮ ಪಾಲಿಗೆ ಸಂಸಾರ ಅನ್ನೋದು ಸಾಗರವೇ. ಆದರೆ ಭಗವಂತ ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ನಿಂತರೆ ಅವನ ಕರುಣಾ ಅನ್ನುವ ಸಮುದ್ರದ ಮುಂದೆ ಇದೊಂದು ಕೇವಲ ಬಾವಿ. ಇದನ್ನು ಅವನು ಯಾವ ಕಾಲದಲ್ಲೂ ಪ್ರಳಯ ಕಾಲದ ನೀರು ಬಾವಿಗಳನ್ನು ಮುಚ್ಚಾಕುವಂತೆ. ಕೆಲವು ಸರಿ ಈ ಬತ್ತಿ ಹೋದ ನದಿ ತಟಗಳಲ್ಲಿ ಮಹಾಪೂರ್ ಬಂದಾಗ ಮುಚ್ಚಿ ಹೋಗ್ಬಿಡ್ತದೆ. ಮತ್ತೆ ಕೆಲವು ಸಣ್ಣ ಪುಟ್ಟ ಬಾವಿಗಳನ್ನ, ಕೈ ಬಾವಿಗಳನ್ನ ತಯಾರು ಮಾಡ್ಕೊಂಡಿರ್ತಾರಲ್ಲ ಬೇಸಿಗೆ ಕಾಲದೊಳಗೆ, ಅದು ಬೇಸಿಗೆ ಕಾಲದೊಳಗೆ ನೀರು ಕೊಡ್ತಿರ್ತದೆ. ದೊಡ್ಡ ಮಹಾಪೂರ ಬಂತಂದ್ರೆ ಕೈ ಬಾವಿ ಯಾವುದು, ಸೇದೋ ಬಾವಿ ಯಾವುದು, ಇಳಿಯೋ ಬಾವಿ ಯಾವುದು ಏನೂ ಗೊತ್ತಾಗೋದೇ ಇಲ್ಲ, ಎಲ್ಲ ಮುಚ್ಚಿ ಹೋಗ್ಬಿಡ್ತವೆ. ಆ ಥರ ಭಗವಂತನ ಕರುಣಾಸಾಗರ ಅನ್ನೋದೊಂದು ಹರಿಯಲಿಕ್ಕೆ ಪ್ರಾರಂಭ ಮಾಡಿದ್ರೆ, ನಮ್ಮ ಕಡೆ ಅದು ಬರ್ಲಿಕ್ಕೆ ಪ್ರಾರಂಭ ಮಾಡಿಬಿಟ್ರೆ ನಮ್ಮ ಸಾಗರ, ನಿಮ್ಮ ಸಾಗರ, ಅವರ ಸಾಗರ, ನಮ್ಮ ಸಂಸಾರ ಅನ್ನೋ ಬಾವಿ, ನಿಮ್ಮ ಬಾವಿ ಇವೆಲ್ಲ ಮುಚ್ಚಿ ಹೋಗಿಬಿಡ್ತವೆ. ಇಲ್ಲಿ ಏನು ಅಂತಂದ್ರೆ ಕೆಲವ್ರದ್ದು ಇಳಿಯೋ ಬಾವಿ, ಕೆಲವ್ರದ್ದು ಸೇದೋ ಬಾವಿ ಅಂತೂ ನಿಮ್ಮದು ಸಂಸಾರ ಅನ್ನೋದು ಏನಿದೆಯಲ್ಲ ಇದೊಂದು ಬರೇ ಬಾವಿ ಅಷ್ಟೇ. ಇದು ಕೆಲವ್ರದ್ದು ಸಣ್ಣದು, ಕೆಲವ್ರದ್ದು ದೊಡ್ಡದು, ಇಷ್ಟೇ. ಅಂತೂ ಅದನ್ನೆಲ್ಲ ಮುಚ್ಚಿ ಹಾಕುವಂತ ದೊಡ್ಡ ಸಾಗರ ಅದು ಹಯಗ್ರೀವ ಅನ್ನುವಂಥ ದಯಾಸಾಗರ. ದಯಾ ಸಿಂಧು ಅಂಧೂಕೃತ ಭವಾಂಬುದಿಹಿ. ಭವ ವಸ್ತುತಃ ನಮ್ಮ ಪಾಲಿಗೆ ಈ ಭವ ಅಂದ್ರೆ ಸಾಗರ ಏನಿದೆಯಲ್ಲ ಇದು ಅಂಬುದಿನೇ, ಇದು ಸಮುದ್ರನೇ ನಮ್ಮ ಪಾಲಿಗೆ. ಆದ್ರೆ ಅವನು ಅದನ್ನ ಒಂದು ಸಾಗರದಂತೆ ಕ್ಷುಲ್ಲಕವನ್ನಾಗಿ ಮಾಡಿಬಿಟ್ಟಿದ್ದಾನೆ. ಅವನ ದಯೆ ಮುಂದೆ ಇದು ಕ್ಷುಲ್ಲಕ. ಇದು ಪ್ರಬಂಧಂ ಅಪ್ರತಿದ್ವಂದ್ವಂ ಕರೋತ್ವೇನಂ ಅನೇನಸಂ. ನಾವು ವಾದಿರಾಜ ಸ್ವಾಮಿಗಳು ಬರಿತಾ ಇರುವಂತಹ ಈ ತೀರ್ಥ ಪ್ರಬಂಧ ಏನಿದೆ ಇದು ಅನೇನಸನೇ, ಇದರಲ್ಲಿ ಯಾವುದೇ ದೋಷ ಇಲ್ಲ. ಮತ್ತು ಇದು ಅಪ್ರತಿದ್ವಂದ್ವನೇ. ಸಾಮಾನ್ಯವಾಗಿ ಯಾರೇ ಕವಿಗಳು ರಚನೆ ಮಾಡಿದರೂ ಕೂಡ ರಾಮ, ಕೃಷ್ಣ ಇತ್ಯಾದಿ ಪೌರಾಣಿಕ ಪಾತ್ರಗಳ ಬಗ್ಗೆ, ಭಗವಂತನ ಮಹಿಮೆಯ ಬಗ್ಗೆ ಕಾವ್ಯ ಬರೆಯೋರು ಇರ್ತಾರೆ, ಯಾವುದೋ ಯತಿಗಳ ಬಗ್ಗೆ ಕಾವ್ಯವನ್ನು ಬರೆಯೋರು ಇರ್ತಾರೆ. ಆದರೆ ತೀರ್ಥಕ್ಷೇತ್ರಗಳನ್ನು ಉದ್ದೇಶ ಮಾಡಿಕೊಂಡು ಕಾವ್ಯ ಬರೆದವರು ಬಹಳ ಕಡಿಮೆ. ಆದ್ರಿಂದ ಇದೊಂದು ಅದ್ವಿತೀಯವಾದ ಕಾವ್ಯವೇ. ನಾವು ಬರೀಲಿಕ್ಕೆ ಹೊರಟಾಗಲೇ ಇದೊಂದು ಅದ್ವಿತೀಯವಾದ ಕಾವ್ಯವೇ. ಆದರೆ ನಾವು ಬರೀಲಿಕ್ಕೆ ಹೊರಟಂತ ಕಾವ್ಯ ಅದ್ವಿತೀಯ ಅಂತ ಜನರಿಗೆ ಗೊತ್ತಾಗಬೇಕಲ್ಲ. ಜನರಿಗೆ ಗೊತ್ತಾಗಿ ಅವರು ಅದರಿಂದ ಲಾಭ ಪಡ್ಕೋಬೇಕಲ್ಲ. ಇಲ್ಲದೇ ಇದ್ರೆ ನಮ್ಮೊಬ್ಬರಿಗೆ ಮಾತ್ರ ಲಾಭ ಆಯ್ತು. ಅದಕ್ಕಾಗಿ ಜನರಿಗೂ ಇದರ ಲಾಭ ಹುಟ್ಟಬೇಕಾದ್ರೆ ಅದಕ್ಕೆ ಭಗವಂತನ ಕರುಣಾ ಬೇಕು. ಮತ್ತು ಇದು ಅನೇನಸ, ದೋಷರಹಿತವಾದದ್ದು. ಇದರಲ್ಲಿ ಯಾವುದೇ ದೋಷ ಇಲ್ಲ. ಮೂಲತಃ ಅತ್ಯಂತ ಶುದ್ಧವಾದಂಥ ಒಂದು ಕಾವ್ಯ ಇದು. ವಾದಿರಾಜ ಸ್ವಾಮಿಗಳು ಅದನ್ನೆಲ್ಲ ಎಷ್ಟು ಆತ್ಮವಿಶ್ವಾಸದಿಂದ ಹೇಳ್ತಾರೆ. ಇಂಥ ಮಾತುಗಳನ್ನು ಅವರು ಯುಕ್ತಿ ಮಲ್ಲಿಕಾದಲ್ಲಿ ಹೇಳ್ತಾರೆ, ಸರಸಭಾರತಿ ವಿಲಾಸದಲ್ಲಿ ಹೇಳ್ತಾರೆ, ಮತ್ತೆ ಈ ತೀರ್ಥ ಪ್ರಬಂಧದಲ್ಲೂ ಹೇಳ್ತಾರೆ. ನನ್ನ ಕಾವ್ಯ ನಿರ್ದುಷ್ಟ ಅಂತ ಹೇಳ್ಕೋಬೇಕಾದ್ರೆ ಅವ್ರಿಗೆ ಆತ್ಮವಿಶ್ವಾಸ ಎಷ್ಟಿರಬೇಕು. ಏನೋ ಹೇಳಿದ್ದೇನೆ, ನೀವೆಲ್ಲ ಇದರ ತಪ್ಪು ಒಪ್ಪುಗಳನ್ನು ವಿಮರ್ಶೆ ಮಾಡಿರಿ ಅಂತ ನಾವು ಹೇಳ್ತೇವೆ. ಆದರೆ ತನ್ನ ಕಾವ್ಯ ಅದ್ವಿತೀಯವಾದದ್ದು, ಯಾವುದೇ ದೋಷ ಇಲ್ಲದೆ ಇದ್ದದ್ದು ಅಂತ ಮುಗಿದ್ಮೇಲೆ ಹೇಳಲಿಲ್ಲ, ಅವರು ಆರಂಭದಲ್ಲೇ ಹೇಳಿದ್ರು. ಅದಕ್ಕೆಲ್ಲ ಕಾರಣ ಏನು ಅಂತಂದ್ರೆ ಅವರು ಒಂದ್ ಕಡೆ ಯುಕ್ತಿ ಮಲ್ಲಿಕಾದಲ್ಲಿ ಹೇಳ್ತಾರೆ, ವಾಯುಸ್ತುತಿ ರತಿರ್ ನಿತ್ಯಂ, ನಿತ್ಯ ವಾಯುಸ್ತುತಿ ಪುರಸ್ಕರಣ ಮಾಡ್ತೇನೆ ನಾನು. ಆದ್ರಿಂದ ನಾನು ಹೇಳುವಂಥ ಯಾವುದೇ ಅರ್ಥವು ದುಷ್ಟ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ತಪ್ಪು ಅರ್ಥಗಳನ್ನು ನಾನು ಹೇಳೋದೇ ಇಲ್ಲ. ನಾನು ಹೇಳುವ ಅರ್ಥ ಎಲ್ಲ ಅನೇಕ ಮಾರ್ಗದರ್ಶನಗಳನ್ನು ಕೊಡುವಂಥದ್ದೇ ಆಗಿರ್ತದೆ. ಉಪನಿಷತ್ ಭಾಷ್ಯಕ್ಕೆ ವಾದಿರಾಜ ಸ್ವಾಮಿಗಳ ಟಿಪ್ಪಣಿ ಇತ್ಯಾದಿಗಳೇನಿವೆ ಅಲ್ಲ, ಅಲ್ಲಿ ಒಂದು ಕಡೆ ಮಧ್ವಾಚಾರ್ಯರು ಕೂಡ ತಮ್ಮ ಉಪನಿಷತ್ ಭಾಷ್ಯದಲ್ಲಿ ಹೇಳದೇ ಇರುವಂತಹ ಅಪೂರ್ವ ಅರ್ಥಗಳನ್ನು ಹೇಳ್ತಾರೆ. ಮಧ್ವಾಚಾರ್ಯ ಹೇಳದೇ ಇದ್ದದ್ದು ಅವ್ರು ಹೇಳೋದು ಅಂತಂದ್ರೆ, ಏನ್ರಿ ಆ ಮಧ್ವಾಚಾರ್ಯ ಹೇಳದೇ ಇದ್ದದ್ದು ನೀವು ಹೇಳ್ತಿದ್ದೀರಲ್ಲ, ಅವ್ರು ಹೇಳಿದ್ದನ್ನ ನೀವು ವಿವರಿಸಿದ್ದರೆ ಅದು ವಿಷಯ ಬೇರೆ, ಅವ್ರು ಹೇಳದೇ ಇದ್ದದ್ದು ನೀವು ಹೇಳ್ತಿದ್ದೀರಲ್ಲ, ಇದೇನು ವಿಚಿತ್ರ ಅಂತ ಹೀಗೆಲ್ಲ ಕೇಳಿದವ್ರಿಗೆ ಅನಿಸ್ತದೆ. ಅದು ಈಗ ನಮ್ಗೆ ದೊಡ್ಡ ವಿಷಯ ಅಂತ ಅನಿಸ್ತಿಲ್ಲ. ಯಾಕಂದ್ರೆ ವಾದಿರಾಜ ಸ್ವಾಮಿಗಳು ನಮಗೀಗ 300-400 ವರ್ಷ ಹಿಂದಿನವರು. ಈಗ ನಮಗೆ ವಾದಿರಾಜ ಸ್ವಾಮಿಗಳ ವ್ಯಕ್ತಿತ್ವ ನಮ್ಮ ಹನ್ಮನಗಳಲ್ಲಿ ಸ್ಥಾಪಿತ ಆಗಿರೋದ್ರಿಂದ ಅವರ ಗ್ರಂಥಕ್ಕೆ ನಾವು ಅಂತ ಮರ್ಯಾದೆ ಕೊಟ್ಟೇ ಕೊಡ್ತೇವೆ. ಆ ಕಾಲದಲ್ಲಿ ಇವರೇನು ಗ್ರಂಥ ರಚನೆ ಮಾಡ್ತಾರೆ, ಹೇಳ್ಬಿಟ್ರಲ್ಲ ಇವ್ರೇನು ಹೇಳೋದು ಅಂತ. ಇಂಥವೆಲ್ಲ ಯಾವುದೇ ಮಹಾಪುರುಷನಿಗೂ ಆಯಾ ಕಾಲಕ್ಕೆ ಒಂದು ಸಮಸ್ಯೆ ಇದ್ದದ್ದೇ ಇವು. ಅದಕ್ಕಾಗಿ ಅವರು ತಮ್ಮನ್ನ ಆ ಥರ ಟೀಕೆ ಮಾಡುವವರಿಗೆ
ಕೊಟ್ಟದ್ದು ಉತ್ತರ ಅದು. ನಿತ್ಯ ವಾಯುಸ್ತುತಿ ಪುರಸ್ಕರಣೆ ಮಾಡ್ತೇನೆ ನಾನು. ಅದರಿಂದ ಆಚಾರ್ಯರು ನನ್ನ ನಾಲಿಗೆ ಮೇಲೆ ನಿಂತು ಆಡಿಸಿದ ಮಾತುಗಳಿವೆಲ್ಲ. ಆಚಾರ್ಯರಿಗೆ ಗೊತ್ತಿಲ್ಲದೇ ಇದ್ದ ಅರ್ಥವನ್ನು ನಾನು ಹೇಳೋದಿಲ್ಲ. ಆಚಾರ್ಯರು ಸಂಕ್ಷಿಪ್ತ ವಾಕ್ಯವುಳ್ಳವರು. ಇಡೀ ಸರ್ವಮೂಲ ಬಹಳ ಸಂಕ್ಷಿಪ್ತ ಅದು. ಅದರಲ್ಲೂ ಬ್ರಹ್ಮಸೂತ್ರ ಭಾಷ್ಯ ಬಹಳ ಸಂಕ್ಷಿಪ್ತ. ಯಾಕೆಂತಂದ್ರೆ ಹೇಳೋದೆಲ್ಲವನ್ನೂ ಅವರು ಬರೆದಿಡ್ತಾ ಕೂತ್ರೆ ಅದು ಮುಗಿಯೋದೇ ಇಲ್ಲ. ಮಹಾಭಾರತ ಇವತ್ತು 1,00,000 ಶ್ಲೋಕ ಇದೆ. ಬಹಳ ವಿಸ್ತೃತ ರೂಪದಲ್ಲೇ ವೇದವ್ಯಾಸದೇವರು ಬರೆದ್ರು. ನಮಗೆಲ್ಲ ಎಲ್ಲಾ ಲಕ್ಷ ಶ್ಲೋಕಗಳನ್ನು ಕೇಳಿ ತಾಳ್ಮೆ ಎಲ್ಲಿದೆ? ಬೇಗ ಒಂದು ತಿಂಗಳೊಳಗೆ ಮುಗಿಬೇಕು ನೋಡ್ರಿ. ಅದೇನ್ ಮಾಡ್ತಿರೋ ಗೊತ್ತಿಲ್ಲ. ರಾಮಾಯಣ 9 ದಿವಸ, ಹರಿಕಥಾಮೃತಸಾರ ಅದು 7 ದಿವಸದೊಳಗೆ ಮುಗಿಬೇಕು, ಎಲ್ಲ ಮುಗಿಬೇಕು. ಆಚಾರ್ಯ ಕಂಡೀಷನ್ ಹಾಕೇ ಬಿಟ್ಟಿದ್ದಾರೆ. ನಾನೇನು ಹೇಳಿದೆ, ಇಲ್ಲೇ ಅದು ಯಾವಾಗ ಮುಗಿತದ ಮುಗಿಲಿ, ನಮಗೇನು ಅದು ಮಂಗಳ ಇಂಥ ದಿವಸಲೇ ಆಗಬೇಕು ಅಂತೇನಿಲ್ಲ. ನಮ್ಗೆ ಅದರಿಂದ ಏನೇನು ಅನುಸಂಧಾನ ಮಾಡ್ಲಿಕ್ಕೆ ಸಾಧ್ಯ ಅದನ್ನ ಮಾಡೋಣ ಅಂತ ನಾನು ಆಚಾರ್ಯ ಹೇಳಿದೆ. ಹಾಗೆ ಆಗಲಿ ಅಂತಂದ್ರು ಆಚಾರ್ಯ ಕೂಡ. ಹಾಗೆ ಆಚಾರ್ಯರು ತಮಗೆ ಗೊತ್ತಿರೋದನ್ನೆಲ್ಲ ಹೇಳ್ತಾ ಹೋಗಿದ್ರೆ, ಸರ್ವಮೂಲದಲ್ಲಿ ಹೇಳ್ತಾ ಹೋಗಿದ್ರೆ ಅದರ ವಿಸ್ತಾರ ಎಷ್ಟಾಗ್ತಿತ್ತು. ಹಾಗಾಗಿ ಅವ್ರು ಸಂಕ್ಷಿಪ್ತವಾಗಿ ಹೇಳಿದ್ರು. ನಾವು ಅದನ್ನ ಮುಂದಿನ ನಾವು ತಿಳ್ಕೋಬೇಕಷ್ಟೇ. ಅದನ್ನ ವಿಸ್ತೃತ ರೂಪದಲ್ಲಿ ನಾವು ತಿಳ್ಕೋಬೇಕು. ಅವರು ಹೇಳದೇ ಬಿಟ್ಟಂತ ಆದ್ರೆ ಸೂಚಿಸಿರುವ ಸಂಗತಿಗಳನ್ನ ನಾವು ತಿಳ್ಕೋಬೇಕು. ಮಹಾಭಾರತಕ್ಕೆ 10 ಅರ್ಥ ಇದೆ, ವೇದಗಳಿಗೆ 3 ಅರ್ಥ. ಅಂದ್ರೆ ಮಹಾಭಾರತಕ್ಕೆ 10 ಕಡಿಮೆ ಅಂದ್ರೆ 10 ಅರ್ಥ, ವೇದಗಳಿಗೆ ಕಡಿಮೆ ಅಂದ್ರೆ 3 ಅರ್ಥ, ಮತ್ತೆ ವಿಷ್ಣು ಸಹಸ್ರನಾಮಕ್ಕೆ ಕಡಿಮೆ ಅಂದ್ರೂ 100 ಅರ್ಥ ಒಂದೊಂದು ಶಬ್ದಕ್ಕೆ. ಆತರ ಉಪನಿಷತ್ತುಗಳು ಅಂದ್ರೆ ವೇದಗಳು, ಅದಕ್ಕೆ ಆಚಾರ್ಯರು ಸೂಚನೆ ಮಾಡಿದ್ದಾರೆ, ಆದ್ರೆ ಹೇಳಲಿಲ್ಲ. ಅದನ್ನ ನಾನು ಹೇಳ್ತೇನೆ ಅಂದ ಮಾತ್ರಕ್ಕೆ ಇದನ್ನು ನನ್ನದರ್ಥ ಮುದ್ದಾಚಾರ್ಯರಿಗೆ ಅಭಿಪ್ರೇತ ಅಲ್ಲ ಅಂತ ಯಾರು ತಿಳ್ಕೋಬೇಡಿ. ನಿತ್ಯ ವಾಯುಸ್ತುತಿ ಪುರಸ್ಕರಣೆ ಮಾಡ್ತೇನೆ, ಮಾಡಿ ಸಿದ್ಧಿ ಪಡ್ಕೊಂಡಿದ್ದೇನೆ. ಆಚಾರ್ಯರು ನನ್ನ ನಾಲಿಗೆ ಮೇಲೆ ನಿಂತು ಅದನ್ನು ನುಡಿಸಿದ್ದಾರೆ. ಅದು ಆತ್ಮವಿಶ್ವಾಸ. ಅದೇ ತರ ಅನೇನಸ ನಾನು ಹೇಳಲಿಕ್ಕೆ ಹೊರಟಿದ್ದೇನೆ, ಇದು ದೋಷರಹಿತವಾದದ್ದೇ ಈ ಕಾವ್ಯ, ಇದರಲ್ಲಿ ಯಾರು ದೋಷ ಹುಡುಕಬೇಡಿ. ಹಾಗೆ ಅಪ್ರತಿದ್ವಂದ್ವ, ಇದಕ್ಕೆ ಸರಿಸಾಟಿಯಾದ ಕಾವ್ಯವೇ ಇಲ್ಲ. ವಾದಿರಾಜ ಸ್ವಾಮಿಗಳ ಶೈಲಿನೇ ಆ ಥರ. ಅವರು ದೊಡ್ಡ ಕವಿನೂ, ಹಾಗೆ ದೊಡ್ಡ ತತ್ವಶಾಸ್ತ್ರಜ್ಞನು. ಆ ತತ್ವಗಳನ್ನ ಮತ್ತೆ ಕಾವ್ಯ ಸೌಂದರ್ಯವನ್ನ ಎರಡನ್ನೂ ಮೇಳವಿಸಿ ಅವರು ಯಾವುದೇ ಗ್ರಂಥ ರಚನೆ ಮಾಡಿದ್ರೂ ಅದರಲ್ಲಿ ತುಂಬಿರ್ತಾರೆ. ಹಾಗೆ ಇದು ಅದ್ವಿತೀಯವಾದ ಕಾವ್ಯವೇ ಅದು. ಅದು ಜನರಿಗೆ ಗೊತ್ತಾಗಬೇಕಲ್ಲ, ಅದು ಮಾಡಬೇಕಾದ್ದು ಈ ಹಯಗ್ರೀವ ರೂಪಿ ಆದಂತಹ ಭಗವಂತ. ಹಯಗ್ರೀವ ಅನ್ನುವ ದಯೆಯ ಸಿಂಧು. ದಯಾ ಅಂದ್ರೆ ಕರುಣೆ, ಆ ಕರುಣೆಯ ಸಾಗರ ಅವನು. ಅಂಧೂಕೃತ ಭವಾಂಬುದಿಹಿ, ಸಂಸಾರ ಅನ್ನೋದು ನಮ್ಮ ಪಾಲಿಗೊಂದು ಸಾಗರವೇ. ಭವ ಅಂದ್ರೆ ಸಾಗರ, ಅಂಬುದಿ ಅಂದ್ರೆ ಭವ ಅಂದ್ರೆ ಸಂಸಾರ, ಅಂಬುದಿ ಅಂದ್ರೆ ಸಾಗರ. ಆದ್ರೆ ಅದನ್ನ ಈ ಹಯಗ್ರೀವನ ದಯಾ ಅನ್ನುವ ಸಾಗರ ಬಾವಿಯಂತೆ ಕ್ಷುಲ್ಲಕವನ್ನಾಗಿ ಮಾಡಿದೆ. ಪ್ರಬಂಧ, ನಾನು ಬರಲಿಕ್ಕೆ ಹೊರಟಿರುವಂತಹ ತೀರ್ಥ ಪ್ರಬಂಧ ಏನಿದೆ, ಇದನ್ನ ಅಪ್ರತಿದ್ವಂದ್ವಂ ಅದ್ವಿತೀಯವನ್ನಾಗಿ ಮಾಡಬೇಕಾದದ್ದು ಆ ಹಯಗ್ರೀವ ರೂಪಿಯಾದಂತಹ ಭಗವಂತ, ಅವನ ದಯ. ಕರೋತ್ವೇನ ಮನೇನಸಂ, ಇದು ದೋಷರಹಿತವೂ ಆಗಬೇಕು ಮತ್ತೆ ಅದ್ವಿತೀಯವೂ ಆಗಬೇಕು. ಹೀಗೆ ಮಾಡಬೇಕಾದದ್ದು ಆ ಹಯಗ್ರೀವ ರೂಪಿಯಾದಂತಹ ಭಗವಂತನ ದಯೆ. ಅವನಿಗೆ ಇದನ್ನು ಪ್ರಾರ್ಥನೆ ಮಾಡಿದ್ದೀನಿ ಅಂತ ಹೇಳ್ತಾರೆ ವಾದಿರಾಜ ಸ್ವಾಮಿಗಳು. ಆಜನ್ಮ ಭೂಮೇಹೆ ಅಟತೋಖಿಲೇಶು, ಈ ನಾನು ನಮ್ಮ ಜನ್ಮಭೂಮಿ ಇದೆಯಲ್ಲ, ವಾದಿರಾಜ ಸ್ವಾಮಿಗಳ ಜನ್ಮಭೂಮಿ ಆ ಪರಶುರಾಮ ಕ್ಷೇತ್ರ, ಅಲ್ಲಿಂದ ಪ್ರಾರಂಭ ಮಾಡಿಕೊಂಡು ಎಲ್ಲಾ ತೀರ್ಥಕ್ಷೇತ್ರಗಳ ವರ್ಣನೆ ಮಾಡಲಿಕ್ಕೆ ಈಗ ತೊಡಗಿದ್ದೇನೆ. ಅದೊಂದು ದೊಡ್ಡ ಜವಾಬ್ದಾರಿ ಹೊತ್ಕೊಂಡಿದ್ದೇನೆ ನಾನು ನನ್ನ ಹೆಗಲ ಮೇಲೆ. ಇದನ್ನ ನಾನು ಭಾರ ಹೊತ್ಕೊಂಡು ಓಡಾಡುವಾಗ ಒಂದು ತಂಗಾಳಿ ಬೀಸಿದ್ರೆ ಸ್ವಲ್ಪ ನನಗೆ ಮನಸ್ಸಿಗೆ ಮತ್ತೆ ಶರೀರಕ್ಕೆ ಹಿತ ಅನಿಸ್ತದೆ. ಇದು ಬೇರೆ ಯಾರಿಗಾದ್ರೂ ಭಾರ ಹೊತ್ಕೊಂಡವನಿಗೆ ಸ್ವಲ್ಪ ಅಲ್ಲಿಲ್ಲಾದ್ರೂ ಭಾರ ಇಳಿಸಿ ಅಥವಾ ಇಳಿಸ್ಲಿಕ್ಕೆ ಅನುಕೂಲ ಆಗದೆ ಇದ್ರೂ ತಂಗಾಳಿ ಬೀಸಿದ್ರೆ ಅವನ ಮನಸ್ಸಿಗೆ ಶರೀರಕ್ಕೆ ಹಿತ ಅನಿಸ್ತದೆ. ಆ ಥರ ನಾನೀಗ ಇಷ್ಟು ದೊಡ್ಡ ಜವಾಬ್ದಾರಿ ಹೊತ್ಕೊಂಡು ಎಲ್ಲಾ ತೀರ್ಥಕ್ಷೇತ್ರಗಳನ್ನು ವರ್ಣನೆ ಮಾಡುವಂತಹ ಜವಾಬ್ದಾರಿ ಹೊತ್ಕೊಂಡು ನಾನೇನು ಓಡಾಡ್ತಾ ಇದ್ದೇನೆ. ತದ್ವರ್ಣನ ಭಾರ ಮೂಢ್ವ ಆಯಾಸ ಅಸ್ಮನ್ ಮೃದು ಮಾನಸಸ್ಯ, ಮತ್ತೆ ನಾನು ಸಣ್ಣವನು, ಮೃದು ಮಾನಸ, ಬಹಳ ಪ್ರಬಲವಾದಂತಹ ಶಕ್ತಿಶಾಲಿಯಾದ ಮನಸ್ಸು ನಂದಲ್ಲ, ಸೂಕ್ಷ್ಮವಾದ ಮನಸ್ಸು ನಂದು. ಇಷ್ಟೆಲ್ಲ ಭಾರ ಹೊತ್ಕೊಂಡಿರೋದು ದಣಿಯುವ ಸಾಧ್ಯತೆ ಹೆಚ್ಚು. ಆಗ ಈ ಮಧ್ವರೂಪಿಯಾದ ವಾಯು ಬೀಸಲಿ, ತಂಗಾಳಿ ಬೀಸಲಿ, ಬೀಸಿ ನನ್ನ ಭಾರವನ್ನೆಲ್ಲ ಕಮ್ಮಿ ಮಾಡಲಿ ಅಂತ 3ನೇ ಶ್ಲೋಕದ ತಾತ್ಪರ್ಯ. ಆ ಮೂಲಕ ಹರಿಯ ಸ್ತೋತ್ರ,
ಹೈಗ್ರೀವ ರೂಪಿ ಭಗವಂತನ ಸ್ತೋತ್ರ, ವಾಯುವಿನ ಸ್ತೋತ್ರ ಆಯಿತು 3ನೇ ಪದ್ಯದೊಳಗೆ. 4ನೇ ಪದ್ಯದೊಳಗೆ ವಾಗೀಶ ತೀರ್ಥರ ಪ್ರಾರ್ಥನೆ. ಗುರುಗಳು ವಾದಿರಾಜ ಸ್ವಾಮಿಗಳ ಗುರುಗಳು. ಆ ವಾಗೀಶ ತೀರ್ಥರು ಅನ್ನೋ ಗುರುಗಳು ಏನ್ ಮಾಡಬೇಕು? ನನ್ನ ಮನಸ್ಸು ಅನ್ನುವ ಮನೆ, ನಿಮ್ಮ ಶಿಷ್ಯನಾದ ವಾದಿರಾಜ ಸ್ವಾಮಿಗಳು ನಾನೇನಿದ್ದೇನೆ, ನನ್ನ ಮನಸ್ಸು ಅನ್ನುವ ಮನೆಗೆ ನೀವು ಬಂದು ಒಂದಿಷ್ಟು ಕೆಲಸಗಳನ್ನು ಅಲ್ಲಿ ಮಾಡಬೇಕಂತ. ಅದೇನ್ ಮಾಡಬೇಕು ಅಂತಂದ್ರೆ, ಯಾವುದಾದ್ರೂ ಒಂದು ಮನೆ ಬಹಳ ಕಲುಷಿತ ಆಗಿದ್ದಾಗ, ಬಹಳ ದಿವಸದಿಂದ ಅಲ್ಲಿ ಯಾರು ವಾಸ ಇಲ್ಲ, ತುಂಬಾ ಧೂಳು, ಅದು ಹೊಲಸಾಗಿದ್ದಾಗ ಅಲ್ಲಿ ಬಂದು ಕಸ ಗುಡಿಸಿ ನೀರು ಹಾಕಿ ಅದನ್ನೆಲ್ಲ ತೊಳೆದು ತಳಿರು ತೋರಣ ಎಲ್ಲ ಮಾಡಿ ಅದನ್ನು ಸ್ವಚ್ಛ ಮಾಡ್ತಾರಲ್ಲ, ಹಾಗೆ ನೀವು ನಿಮ್ಮ ಕೃಪಾಜಲ, ನಿಮ್ಮ ಕರುಣಾ ಅನ್ನೋದೇ ಒಂದು ಜಲ, ಆ ಜಲವನ್ನು ಈ ಕಡೆ ನೀವು ಹರಿಸಬೇಕು. ಹರಿಸಿ ನನ್ನ ಮನಸ್ಸು ಅನ್ನೋ ಮನೆಯನ್ನು ಸ್ವಚ್ಛ ಮಾಡಬೇಕು. ಮತ್ತೆ ಅಲ್ಲಿ ಆ ಶೇಷ ಶಯನನಾದ ನಾರಾಯಣನನ್ನು ಕೂಡಿಸ್ಬೇಕು. ಮೊದಲು ಸ್ವಚ್ಛ ಮಾಡಿಸ್ಬೇಕು, ಆಮೇಲೆ ಕೂಡಿಸ್ಬೇಕು. ಅಸ್ವಚ್ಛವಾದ ಜಾಗದಲ್ಲಿ ಆ ನಾರಾಯಣನನ್ನು ಕೂಡಿಸೋದು ಬೇಡ. ಮತ್ತೆ ಅಲ್ಲಿ ಏನ್ ಮಾಡಬೇಕು ಅಂತಂದ್ರೆ, ಆ ಮನೆಗೆ ನಾನಾ ಥರದ ಅಲಂಕಾರ ಇತ್ಯಾದಿಗಳನ್ನು ಮಾಡ್ತಾರಲ್ಲ, ಸುಣ್ಣ ಬಣ್ಣ, ಇಲ್ಲಿ ಕುಂಕುಮದಿಂದ ಅರಿಶಿಣದಿಂದ ಕೆಲವು ಕಡೆ ಏನೇನೋ ಹೆಸರುಗಳನ್ನು ಬರೀತಾರೆ, ಇದನ್ನೆಲ್ಲ ಮಾಡ್ತಾರಲ್ಲ, ಅದಕ್ಕೆಲ್ಲ ರಾಗ ಅಂತ ಕರೀತಾರೆ. ಮನೆಗೆ ಸುಣ್ಣ ಬಣ್ಣ, ಸುಣ್ಣ ಅಂದ್ರೆ ಗೊತ್ತು, ಬಣ್ಣ ಅಂದ್ರೆ ಅದಕ್ಕೆ ಅಲಂಕಾರ, ಹಳದಿ ಕೆಂಪು ಇತ್ಯಾದಿ ಮಂಗಳ ಬಣ್ಣಗಳು, ಮಂಗಳ ದ್ರವ್ಯಗಳು ಅಂಥದನ್ನೆಲ್ಲ ಹಚ್ಚುತ್ತಿರ್ತಾರೆ. ಹಾಗೆ ನೀವು ಕೂಡ ಏನ್ ಮಾಡಬೇಕು ಅಂದ್ರೆ, ನಾರಾಯಣನನ್ನು ನನ್ನ ಮನಸ್ಸಿನೊಳಗೆ ಪ್ರತಿಷ್ಠಾಪನೆ ಮಾಡ್ತಿರಲ್ಲ, ಪ್ರತಿಷ್ಠಾಪನೆ ಮಾಡಿದ ಮೇಲೆ ಆ ನಾರಾಯಣನ ಪಾದ ಕಮಲಗಳ ಮೇಲೆ ನನಗೊಂದು ಅನುರಾಗ ಬೆಳೆಯುವಂತೆ ಮಾಡಬೇಕು. ಅನುರಾಗ ಅಂದ್ರೆ ಪ್ರೀತಿ, ಭಕ್ತಿ. ಇದು ಸಂಸ್ಕೃತದ ವೈಶಿಷ್ಟ್ಯ. ಅನುರಾಗ ಅಂದ್ರೆ ಪ್ರೀತಿ, ಹಾಗೆ ರಾಗ ಅಂದ್ರೆ ಕೆಂಬಣ್ಣ. ಮನೆಗೆ ಕೆಂಬಣ್ಣ, ಹಳದಿ ಬಣ್ಣ ಇತ್ಯಾದಿಗಳನ್ನು ಹಾಕಿ ಅಲಂಕಾರ ಮಾಡ್ತಿರ್ತಾರಲ್ಲ, ಕೆಲವು ದೇವಾಲಯದ ಗೋಡೆಗಳಾದ್ರೆ ಹಿಂಗೆ ಹಳದಿ ಬಣ್ಣ ಕೆಂಬಣ್ಣ ಇಳಿ ಬಿಟ್ಟಿರ್ತಾರೆ, ಅದು ಕಾಂಪೌಂಡ್ಗಳ ಮೇಲೆಲ್ಲ. ಆ ಥರ ಭಗವಂತನ ಪಾದ ಕಮಲಗಳಲ್ಲಿನ ಅನುರಾಗ ಅಂದ್ರೆ ಭಕ್ತಿ. ಅದೇ ಒಂದು ಮನೆಗೆ ಬಣ್ಣ, ಮಂಗಳ ದ್ರವ್ಯ. ಅದರ ಮೂಲಕ ಈ ನನ್ನ ಮನೆಯನ್ನ, ಮನಸ್ಸೆಂಬ ಮನೆಯನ್ನ ಅಲಂಕರಿಸಬೇಕು ನೀವು. ಮತ್ತೆ ಯಾವುದೇ ಸಂದರ್ಭದಲ್ಲಿ ಇಷ್ಟೆಲ್ಲ ಮಾಡಿದ ಮೇಲೂ ಕೂಡ ಒಳಗೆ ಕಲಿ ಬರ್ಲಿಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ರಾಗೇಣ ರಂಜಯ ಕಲಿಂ ಜಯ ತದ್ವಿವಕ್ಷುಂ, ಮನೆಯೊಳಗೆ ಹೊಕ್ಕು ಇಲ್ಲಿ ಮಾಡಿದ್ದನ್ನೆಲ್ಲ ಧ್ವಂಸಪಡಿಸಬೇಕು ಅಂತ ಕಲಿ ಕಾಯ್ತಿರ್ತಾನೆ. ಆ ಕಲಿಯನ್ನು ನಾಶ ಮಾಡಬೇಕು ನೀವು ಅಂತ ವಾಗೀಶ ತೀರ್ಥರನ್ನ ವಾದಿರಾಜ ಸ್ವಾಮಿಗಳು ಸ್ತೋತ್ರ ಮಾಡ್ತಾರೆ. ತೀರ್ಥಕ್ಷೇತ್ರ ತದೀಶಾನ ಮಹಾತ್ಮ್ಯಾನಿ ಯಥಾಮತಿ ವಾದಿರಾಜೋ ಯತಿಸ್ತೌತಿ ಪದ್ಯೈ ಕತಿಪಯೈ ಕವಿ. ನಾನೀಗ ಇನ್ನು ಮುಂದೆ ಏನ್ ಮಾಡುವನಿದ್ದೇನೆ ಅಂತಂದ್ರೆ, ತೀರ್ಥಕ್ಷೇತ್ರಗಳು ಮತ್ತೆ ಅಲ್ಲಿ ವಾಸ ಮಾಡಿಕೊಂಡಿರುವಂತಹ ಅದರ ಅಧಿದೇವತೆಗಳು, ಭಗವಂತನ ರೂಪಗಳು, ಭಗವಂತನ ರೂಪಗಳು ಇರಬಹುದು ಅಥವಾ ಬೇರೆ ದೇವತೆಗಳು ಇರಬಹುದು, ರುದ್ರ ಇತ್ಯಾದಿ ದೇವತೆಗಳು ಇರಬಹುದು. ಅದರಲ್ಲಿ ಅಂತರ್ಯಾಮಿಯಾದಂತಹ ಭಗವಂತನ ರೂಪಗಳು, ಕೆಲವು ಕಡೆ ನೇರವಾಗಿ ಭಗವಂತನ ವಿಗ್ರಹಗಳು, ಇನ್ನು ಕೆಲವು ಕಡೆ ಈ ಉಳಿದ ದೇವತೆಗಳು, ಅಲ್ಲಿ ಅಂತರ್ಯಾಮಿಯಾದಂತಹ ಭಗವಂತ. ಈ ಎಲ್ಲ ದೇವತೆಗಳ ಮಹಾತ್ಮ್ಯ, ಹಾಗೆ ಆ ತೀರ್ಥಕ್ಷೇತ್ರಗಳ ನದಿಗಳು, ಸರೋವರಗಳು ಇತ್ಯಾದಿಗಳ ಮಹಾತ್ಮ್ಯ, ಅದನ್ನ ಕೆಲವು ಪದ್ಯಗಳ ಮೂಲಕ, ಬಹಳ ವಿಸ್ತೃತ ಮಾಡೋದಿಲ್ಲ, ಇದನ್ನ ಸ್ವಲ್ಪ ಪದ್ಯಗಳಲ್ಲಿ ಹೇಳ್ತೇನೆ, ಯಥಾಮತಿಯಾಗಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ. ನನಗಿಂತ ದೊಡ್ಡ ಜ್ಞಾನಿಗಳಾದವರು ಇದನ್ನು ಇನ್ನೂ ಹೆಚ್ಚು ವಿಸ್ತೃತವಾಗಿ ಹೇಳ್ಯಾರು, ಇನ್ನೂ ಹೆಚ್ಚು ಸಂಚಾರ ಮಾಡಿದವರು, ಹೆಚ್ಚು ಇದನ್ನೆಲ್ಲ ಬಲ್ಲವರು, ಭಗವಂತನ ಗುಣವೈಭವವನ್ನು ಹೆಚ್ಚು ಬಲ್ಲವರು, ಹೆಚ್ಚು ಸಮರ್ಥವಾಗಿ ನನಗಿಂತ ಇದನ್ನು ಹೇಳಬಲ್ಲರು. ನಾನು ನನ್ನ ಬುದ್ಧಿಗೆ ತಿಳಿಯುವಂತೆ ಇದನ್ನೆಲ್ಲ ವರ್ಣನೆ ಮಾಡ್ತೇನೆ. ಅಷ್ಟೇ ಅಲ್ಲ, ನನ್ನ ಬುದ್ಧಿಗೆ ತಿಳಿದಿದ್ದು ಎಲ್ಲವನ್ನೂ ಇಲ್ಲೇನು ಹೇಳ್ತಿಲ್ಲ, ಯಥಾಮತಿ ನಿಮಗೆಷ್ಟು ತಿಳಿದ್ರೆ ಸಾಕು, ನನಗೆಷ್ಟು ಗೊತ್ತಿದೆಯೋ ಅಷ್ಟನ್ನು ಹೇಳ್ತೇನೆ ಅಂತ ವಿನಯ, ಮತ್ತೆ ನಿಮಗೆಷ್ಟು ಸಾಕು ಅಷ್ಟನ್ನು ಹೇಳ್ತೇನೆ. ಅವ್ರು ದೊಡ್ಡ ಜ್ಞಾನಿ ಆದ್ರಿಂದ ಅವರು ನಮಗೆ ಎಷ್ಟು ಕೊಡಬೇಕೋ ಅದಕ್ಕಿಂತ ಹೆಚ್ಚೇ ತಿಳಿದಿದ್ದಾರೆ. ಆದರೆ ಅವ್ರು ತಮಗೆ ಗೊತ್ತಿದ್ದನ್ನೆಲ್ಲ ಅವ್ರು ಎಲ್ಲಾ ಕಡೆ ಹೇಳೋದಿಲ್ಲ, ಯಾವ ಜ್ಞಾನಿಗಳು ಹೇಳೋದಿಲ್ಲ. ಹಾಗೆ ವಾದಿರಾಜ ಸ್ವಾಮಿಗಳು ಕೂಡ ಎಲ್ಲನೂ ಕೂಡ ಅಲ್ಲಿ ಹೇಳಲಿಲ್ಲ. ನಿಮಗೆ ಎಷ್ಟು ಸಾಕೋ, ನಿಮ್ಮ ಬುದ್ಧಿಗೆ ಎಷ್ಟು ನಿಲುಕಬಲ್ಲದೋ ಅಷ್ಟನ್ನು ಮಾತ್ರ ಹೇಳಿದ್ದೇನೆ, ಇನ್ನು ಮುಂದಿನ ಕೆಲವು ಪದ್ಯಗಳಲ್ಲಿ ಹೇಳ್ತೇನೆ ಅಂತ ವರ್ಣನೆ ಮಾಡ್ತಾರೆ. ಅಲ್ಲಿಗೆ ಆ ಗ್ರಂಥದ ಪ್ರಸ್ತಾವನ 5 ಶ್ಲೋಕಗಳ ಮೂಲಕ ಮುಗೀತು, ಮಂಗಳಾಚರಣೆಯೂ ಕೂಡ ಮುಗೀತು. ಮುಂದಿನ 6ನೇ ಪದ್ಯದಿಂದ ನಾವು ಪರಶುರಾಮ ಕ್ಷೇತ್ರದ ಮಹಿಮಾ ಏನಿದೆ ಅದನ್ನ ನಾಳೆ ದಿವಸ ಶ್ರವಣ ಮಾಡೋಣ.